ಬಟ್ ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ. ಅವರು ಹೇಳಿಲ್ಲ ನನಗೆ. ಪ್ರತಿಯೊಂದು ಬರ್ಡೇಗೂ ಇದೇ ರೀತಿಯಾಗಿ ಹೇಳ್ದಿರ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರನ್ನ ಕೇಳೋಣ ಎಲ್ಲಿಗೆ ಏನು ಅಂತ ಹೇಳ್ತಾರೆ ನೋಡೋಣ. ಊಟ ಮಾಡಲ್ಲ, ಹೊಸದ ಅಕಸ್ಮಾತ್ ತಗೊಂಡ ಕರೆಕ್ಟ್ ಆಗಿ ಇನ್ನ 52 ಕಿಲೋಮೀಟರ್ ಇದೆ ಅನ್ನೋ ಜಾಗದಲ್ಲಿ ಬೋರ್ಡ್ ಕಾಣಿಸ್ಕೊಂಡ್ಬಿಡ್ತು ನೋಡಿ. 10,000 ರೂಪಾಯಿ ಫೈನ್ ಅಂತ ಹೇಳಿ ಕೂತ್ಕೊಂಡ್ರು. 1,000 ರೂಪಾಯಿ ಆಗಲ್ಲ. ಆಚೆ ಸಖತ್ತ ಕಾಣಿಸ್ತದಲ್ಲ. ಹರ್ಷು, ಹ್ಯಾಪಿ ಬರ್ತ್ಡೇ. ರಾತ್ರಿ 12 ಗಂಟೆಲಿ ಈ ಚಳಿಲಿ ಎಬ್ಬರಿಸಿದ್ದೀನಿ. ಫಸ್ಟ್ ಟೈಮ್ ಇದೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು. ಏನು ಅಂತ ಹೇಳಿ ಅವಳು ಓಪನ್ ಮಾಡಿದ್ರೆ ಕಾಣ್ತಾ ಇಲ್ಲ. ರೂಮು ಈ ರೂಮ್ ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಇದು ತುಂಬ ಚಿಕ್ಕದಾಗಿದೆ ಈ ರೂಮ್. ಮತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ನೋಡಿ. ಮಂಜು ಯಾವ ರೀತಿ ಕವ್ಕೊಂಡಿದೆ ಅಂತ. ಮಂಜು ಕವ್ಕೊಂಡ್ರೋದ್ರಿಂದ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಬಟಾನಿಕಲ್ ಗಾರ್ಡನ್ ಥರ, ಮತ್ತು ಸ್ವಲ್ಪ ಇಲ್ಲಿ ರೋಸ್ ಗಾರ್ಡನ್ ನೋಡಿ. ರೆಂಟೆಡ್ ಸೈಕಲ್ಸ್ ನಿಂತ್ಕೊಂಡಿದ್ದಾರೆ. ನಿಮ್ಗೆ ಬೇಕಾದರೆ ಸೈಕಲ್ ತೊಗೊಂಡು ಆರಾಮಾಗಿ ಸುತ್ತಾಡ್ಬೋದು. 2 ಮಿನಿಟ್ಸಲ್ಲಿ ಹೋಗುವಂಥ 14 ಮಿನಿಟ್ಸ್ ತೋರಿಸಿದೆ. 1.1 ಕಿಲೋಮೀಟರ್ ಇದೆ ನೋಡಿ ಟ್ರಾಫಿಕ್. ಇದೆಲ್ಲ ಗಾಲ್ಫ್ ಕೋರ್ಟು. ಸೊ ಇಲ್ಲಿ ನಾವು ಚಾಕ್ಲೇಟ್ ನೋಡಿ ಈ ರೀತಿಯಾಗಿ ಫಸ್ಟ್ ಕ್ವಾಲಿಟಿ ಚಾಕ್ಲೇಟ್ ಇದು ಸೆಕೆಂಡ್ ಕ್ವಾಲಿಟಿ ಚಾಕ್ಲೇಟ್ಸು. ಇಲ್ಲಿ ಕಿಚನ್ ಇದೆ, ಇಲ್ಲಿ ಅಡುಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ವ್ಯಾಲಿ ಅಂತ ಈ ಪ್ರಾಪರ್ಟಿಲಿ ಅಕಾಮಡೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ಅವರು. ನೋಡಿ ಏನ್ ಆಟ ಮಾಡ್ತಾನೆ ನೋಡಿ. ಹೋಗ್ತಾ ಇದ್ದೀವಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಫೋಟೋ ಹಿಡ್ಕೊಂಡ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ರೆ ಮನೆ ತರ ಕಾಣುತ್ತೆ. இப்போ சீசன்ட் நிறைய பேரா ಇಲ್ಲ எப்படி ಬೋಟ್ ಅಲ್ಲಿ ಹೋಗೋದಲ್ಲ, ನಾವು ಪೆಡಲ್ ಬೋಟ್ ಹೋಗ್ಬೇಕು ಅಂತಂದ್ರೆ ಇಲ್ಲ ಮಕ್ಕಳಿರುವಾಗ ಬಿಡಲ್ಲ, ನಾವು ಪೆಡಲ್ ಬೋಟ್ ಅಲ್ಲಿ ಕಳ್ಸಲ್ಲ ಅಂತ ಹೇಳಿದ್ರು. ತಮಿಳ್ನಾಡು ಟೂರಿಸಂ ದ್ರಲ್ಲಿ ಆಪ್ಷನ್ ಇದೆ ನಿಮಗೆ, ಫೋನ್ ಪೇ ಗೂಗಲ್ ಪೇ ಇದೆ, ಅಡ್ವಾನ್ಸ್ ಬುಕಿಂಗ್ ಆಪ್ಷನ್ ಕೂಡ ಇದೆಯಂತೆ. ಇದರಲ್ಲಿ ನಾವು ಎಲ್ಲೆಲ್ಲಿ ಸ್ಟೇ ಆದ್ವಿ, ಎಷ್ಟೆಷ್ಟು ಚಾರ್ಜ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಮಧ್ಯದಲ್ಲಿ ಎಲ್ಲೂ ಹೇಳಿರಲಿಲ್ಲ. ಮತ್ತು ಮಸಾಲೆ ಟೀ, ಚಾಕ್ಲೇಟ್ಸ್ ಇಂಥದ್ದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಕೊಡೈಕೆನಾಲಲ್ಲಿ ಏನೇನು ಫೇಮಸ್ ಅಂತ ನೋಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಟಿಬೆಟಿಯನ್ ಸ್ವೆಟರ್ಸ್ ಆರ್ ಫೇಮಸ್ ಹೋಗೋದೆ. ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ. ಸೊ ಇದು ಟೋಟಲ್ ಎಕ್ಸ್ಪೆನ್ಸಸ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ವಿಡಿಯೋದಲ್ಲಿ ಒಂದು 3 ದಿನ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಸೊ ಏನಕ್ಕೆ ಅಂತಂದರೆ ಇವತ್ತು 19 ಡೇಟು, ಶುಕ್ರವಾರ 19 ಡೇಟು. ಸೊ 20ನೇ ತಾರೀಕು ನನ್ನ ಬರ್ಡೇ ಇದೆ. ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಷ್ಟು ದಿನ ಅಂತ ಗೊತ್ತು, ಮತ್ತೆ ಅಲ್ಲಿ ವೆದರ್ ಹೆಂಗಿರುತ್ತೆ ಅಂತ ಗೊತ್ತು. ಚಳಿ, ಅದಕ್ಕೆ ಬಟ್ಟೆ ಇಷ್ಟು ತಗೋ ಅಂತೆಲ್ಲ ಹೇಳಿದ್ದಾರೆ. ಸೊ ತೊಗೊಂಡಿದ್ದೀನಿ, ಬಟ್ ಎಲ್ಲಿಗೆ ಅಂತ ನನಗೆ ಗೊತ್ತಿಲ್ಲ. ಅವರು ಹೇಳಿಲ್ಲ ನನಗೆ. ಪ್ರತಿಯೊಂದು ಬರ್ಡೇಗೂ ಇದೇ ರೀತಿಯಾಗಿ ಹೇಳ್ದಿರ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರನ್ನ ಕೇಳೋಣ ಎಲ್ಲಿಗೆ ಏನು ಅಂತ ಹೇಳ್ತಾರೆ ನೋಡೋಣ. ಹೇಳಲ್ಲ. ಸೊ ಜಾಗದ ಹಿಂಟ್ ಕೂಡ ಕೊಟ್ಟಿಲ್ಲ. ಒಂದೇನು ಅಂತ ಹೇಳಿದ್ರೆ ಅಲ್ಲಿ ಹೋದಾಗ ಚಳಿ ಆಗುತ್ತೆ ಅನ್ನೋ ಮಾತ್ರ ಹೇಳಿದೀನಿ. ಅದ್ರ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲ ಕಡೆ ಚಳಿ ಇರೋದ್ರಿಂದ ಸೊ ಶಿ ಈಸ್ ಆಲ್ಸೋ ಅಕ್ಸೆಪ್ಟಿಂಗ್ ದಟ್. ಎಲ್ಲಿ ಅಂತ ಮಾತ್ರ ಜಾಗದ ಹೆಸರು ಹೇಳಿಲ್ಲ. ನೋಡಿ ಜಾಗದ ಹೆಸರು ಏನು ಹೇಳಿಲ್ಲ. ಸೊ ನನಗೆ ಇಷ್ಟು ಬಟ್ಟೆ ತಗೋ ಈ ರೀತಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಮಾತ್ರ ತಗೊಂಡಿದ್ದೀನಿ. ಈಗ ಹೋಗೋಣ ಅಂತ ಅನ್ಕೊಂಡಿದೀವಿ ಎಲ್ಲಿಗೆ ಏನು ಅಂತ. ಸೊ ನಮ್ಮ ಜೊತೆ ನೀವು ಜಾಯಿನ್ ಆಗಿ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಮ್ಯಾಪ್ ಹಾಕೊಂಡಿದ್ದಾರೆ. ಮ್ಯಾಪ್ ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಇನ್ನ 9 ಅವರ್ಸ್ ಅಂತ ತೋರಿಸ್ತಿದೆ. 500 ಕಿಲೋಮೀಟರ್ಸ್ ಇಲ್ಲಿಂದ 6:50 7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. 7 ಗಂಟೆಗೆ ರೀಚ್ ಆಗ್ತೀವಿ, ಬಟ್ ಮ್ಯಾಪ್ ಹಾಕೊಂಡಿದ್ದಾರೆ. ನನಗೆ ಅದು ಇದು ತೋರಿಸ್ತಾ ಇಲ್ಲ, ಎಲ್ಲಿ ಡೆಸ್ಟಿನೇಷನ್ ತೋರಿಸ್ತಾ ಇಲ್ಲ. ಸೊ ಈ ರೀತಿಯಾಗಿ ಕಾಣ್ತಾ ಇದೆ ಅಷ್ಟೇ. ಈಗ ನೋಡಿ, ಅಣ್ಣ ಇಸ್ ವೆಜ್ ರೆಸ್ಟೋರೆಂಟ್ ಅಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟಿದ್ದೆ 3 ಗಂಟೆಗೆ. ಆಗ ಎಷ್ಟು ದೂರದಲ್ಲಿದೆ ಅಂತ ನೋಡಿ, ಆ ಕಡೆ ತಿರ್ಗಿದ್ರೆ ಅಲ್ಲಿ ಈ ಹೋಟ್ಲಲ್ಲಿ ಊಟ ಚೆನ್ನಾಗಿದೆ. ಸೊ ಮೀಲ್ಸ್ ತಗೊಂಡ್ರೆ ಫುಲ್ ಮೀಲ್ಸು ಸೌತ್ ಇಂಡಿಯನ್ ಮೀಲ್ಸ್ ತಿನ್ಬೋದು. ಮತ್ತೆ ನಮ್ಮ ಹಸ್ಬೆಂಡ್ ಚಪಾತಿ ತಗೊಂಡ್ರು. ಚಪಾತಿ ಏನೋ ನೋಡಕ್ ಅಷ್ಟೆಲ್ಲ ಇತ್ತು, ಬಟ್ ಓಕೆ ಓಕೆ. ಬೆಂಗಳೂರು ಅಷ್ಟು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಬಟ್ ಓಕೆ ಓಕೆ. ಹೊರಗಡೆ ಬಂದಾಗ ಎಲ್ಲಾದ್ರೂ ಕಾಂಪ್ರಮೈಸ್ ಆಗ್ಬೇಕಲ್ವಾ, ಆ ರೀತಿ. ನನ್ನ ಮಗ ಎಲ್ಲೋದ್ರು ಒಂದು ಆಟ ಸಾಮಾನು ಇಟ್ಕೊಂಡು ನೋಡಿ, ಅಲ್ಲೊಂದು ಆಟ ಸಾಮಾನು, ಇಲ್ಲೊಂದು ಆಟ ಸಾಮಾನು ಹೊಸ ತಗೊಂಡಿದ್ದೀನಿ.
ತಗೊಂಡಿದ್ದಾನೆ. ಏಯ್ ಊಟ ಮಾಡಲ್ಲ, ಹೊಸದ ಅಕಸ್ಮಾತ್ ತಗೊಂಡ. 2 hours 33 minutes ತೋರಿಸ್ತಾ ಇದೆ. 7 ಗಂಟೆಗೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ಸೊ ಹಿಂಗ್ ತೋರಿಸಿದ್ರು ನನಗೆ ಇನ್ನೂ ನೀಟಾಗಿ ಎಲ್ಲಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಸೊ ಎಲ್ಲಿ ಅಂತ ಹೇಳಿ, ಯಾಕಂದ್ರೆ ಯಾವ್ದು ಬೋರ್ಡ್ ಇಲ್ಲ, ಎಲ್ಲ ತಮಿಳಲ್ಲಿ ಬರ್ದಿದ್ದಾರೆ ಇಲ್ಲಿ. ನನಗೂ ಗೊತ್ತಾಗ್ತಿಲ್ಲ, ಸುಮ್ಮನೆ ದಾರಿ ಹೋಗಿದ್ದಾರೆ ಹೋಗಿದ್ದಾರೆ ನೋಡಿ. ಇನ್ 95 ಕಿಲೋಮೀಟರ್ ಇದೆ. ಸೊ ನನ್ಗೆ ಇನ್ನೂ ಗೊತ್ತಾಗಿಲ್ಲ. ಅದೇ ಹೋದ್ಸತಿ ಊಟಿಗೆ ಹೋದಾಗ ಊಟಿ ಅಂತ ನೀಟಾಗಿ ಗೊತ್ತಾಗೋಯ್ತು, ಅಲ್ಲೇ ಇತ್ತಲ್ಲ ಮೈಸೂರು ಹತ್ರ ಬೋರ್ಡ್ ಕಾಣಿಸ್ತು, ಅವಾಗ ಗೊತ್ತಾಯ್ತು. ಈಗ ಇದು ಬೋಲ್ಡೇ ಇಲ್ಲ ಯಾವ್ದೂನು, ಎಲ್ಲಿಗೆ ಹೋಗ್ತೀವಿ ಅಂತಿಲ್ಲ. ಸೊ ನೋಡ್ಬೇಕು ಎಲ್ಲಿಗೆ ಅಂತ. ನನ್ನ ಮಗ ಮಲಗಿದಾನೆ, ಅದರ ಬೋರ್ಡಲ್ಲಿ ಆ ಜಾಗ ಇಲ್ಲ. ಅಲ್ಲ ಬೋಲ್ಡ್ ಇದೆ ನೋಡು, ಬೋರ್ಡಲ್ಲ ಜಾಗ ಇಲ್ವಂತೆ. ನೋಡಿ ಹಿಂಗ್ ಇದ್ ಮಾಡ್ತಾ ಇದಾರೆ. ಸೊ ಕರೆಕ್ಟ್ ಆಗಿ ಇನ್ನ 52 ಕಿಲೋಮೀಟರ್ ಇದೆ ಅನ್ನೋ ಜಾಗದಲ್ಲಿ ಬೋರ್ಡ್ ಕಾಣಿಸ್ಕೊಂಡ್ಬಿಡ್ತು. ನನಗೆ ಗೊತ್ತಾಯ್ತು ಎಲ್ಲಿ ಅಂತ. ಕೊಡೈಕೆನಾಲ್ಗೆ ಹೋಗ್ತಾ ಇದೀವಿ ಇವಾಗ. ಅಲ್ಲ, ನಾನು ಬೋರ್ಡ್ ನೀಟಾಗಿ ನೋಡಿಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ಕೊಡೈಕೆನಾಲ್ ಅಂತ ಬಂತು. ಸೊ ಅದಕ್ಕೆ ಗೊತ್ತಾಯ್ತು ಕೊಡೈಕೆನಾಲ್ಗೂ ಅಂತ. ಸೊ ನೋಡೋಣ, ಕೊಡೈಕೆನಾಲ್ ನೋಡಿಲ್ಲ ನಾನು. ಕಾಯ ಮೆಂಗು ಸಾಂಗ್ ಆಡಿದಾರಲ್ಲ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇನ್ನ 52 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅನ್ನೋ ಟೈಮಲ್ಲಿ ಗೊತ್ತಾಗೋಯ್ತು. ಓಕೆ, ನೋ ವರೀಸ್. ಸೊ ಒಳ್ಳೆ ಜಾಗ. ನಿಮಗೆ ಈ ಗುಣ ಕೇವ್, ಅದು ಈ ಇತ್ತೀಚಿನ ದಿನಗಳಲ್ಲಿ ಮಂಜುಮೇಲ್ ಬಾಯ್ಸ್ ಫಿಲಮ್ ಬಂದ್ಮೇಲೆ ತುಂಬಾ ಜನ ಹೋಗೋಕ್ಕೂ ಶುರುವಾಗಿದ್ದಾರೆ. ಆಕ್ಚುಲಿ ಅದಕ್ಕೆ ನನಗೂ ಒಂದು ಆಸೆ ಬಂತು, ಆ ಜಾಗದಲ್ಲಿ ಒಂದು ಫೋಟೋ ಶೂಟ್ ಮಾಡಬೇಕು ಅಂತ ಅಲ್ಲಿಗೆ ಅನ್ಕೊಂಡಿದ್ದೆ. ಈಗ ಹೋಗ್ತಿದ್ದೀವಿ, ವಿಲ್ ಸಿ ಹೌ ಇಟ್ ಗೋಸ್. ಸೊ ಫೈನಲಿ ಕೊಡೈಕೆನಾಲ್ಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ನಮ್ಮ ಜರ್ನಿನ 1 hour 55 minutes ಇದೆ. ಸೊ ನಮ್ಮ ಬೇಬಿ ಮಲಗಿದೆ ಇಲ್ಲಿ. ಏನು ರೀಚ್ ಆಗ್ತೀನಿ, ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಕೊಡೈಕೆನಾಲ್ ಇನ್ನ 40 ಕಿಲೋಮೀಟರ್ ಅಲ್ಲಿ ರೀಚ್ ಆಗ್ತಾ ಇದೀವಿ. ರೀಚ್ ಆಗೋ ದಾರಿಲಿ ಮಧ್ಯದಲ್ಲಿ ಒಂದು ಚೆಕ್ ಪೋಸ್ಟ್ ಜಾಗದಲ್ಲಿ ಪೊಲೀಸ್ ಅವರು ನಿಂತ್ಕೊಂಡ್ರು. ಏನಕ್ಕೆ ಅಂತ ಹೇಳಿದ್ರೆ ಗಾಡಿ ನಂಬರ್ ಎಂಟ್ರಿ ಮಾಡ್ತಾರೆ. ಏಕೆ ಗಾಡಿ ನಂಬರ್ ಎಂಟ್ರಿ ಮಾಡ್ತಾರೆ. ಗಾಡಿ ನಂಬರ್ ಎಂಟ್ರಿ ಮಾಡಿದಾಗ ಅವ್ರಿಗೆಲ್ಲ ಡೀಟೇಲ್ಸ್ ಅದ್ರಲ್ಲಿ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಏನೇನು ಇದು ಲೈಸೆನ್ಸ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಅದರಲ್ಲೇ ಕಾಣಿಸ್ಕೊಳುತ್ತೆ. ಅಂದ್ರೂ ಈಗ ಕೆಳಗಿಳಿದ್ ಬನ್ನಿ ಅಂತ ಹೇಳಿದ್ರು. ಹೋಗಿ ನೋಡಿದೆ, ಗೊತ್ತಾಯ್ತು ಅವ್ರು ಕೆಳಗಿಳಿದ್ ಬನ್ನಿ ಅಂತ ಅಂದಾಗಲೇ ಗೊತ್ತಾಯ್ತು ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಕೊಂಡೆ ಕರೀತೀಯಾರ ಅಂತ. ಹೋಗಿ ನೋಡಿದೆ, ಏನು ಅಂತ ಕೇಳಿದಕ್ಕೆ, ಇಲ್ಲ ಸರ್ ಇದು ಗಾಡಿ 2019 ಮಾಡೆಲ್ದಲ್ವಾ, ಎಮಿಷನ್ ಟೆಸ್ಟ್ ಸ್ಲಿಪ್ ಇದ್ರೆ ಕೊಡಿ ಅಂತ ಹೇಳಿದ್ರು. ಎಮಿಷನ್ ಟೆಸ್ಟ್ ನಾನು ಮಾಡಿಸಿರ್ಲಿಲ್ಲ. ಯಾರಾದ್ರೂ ಹೋಗೋದಿತ್ತು ಅಂತಂದ್ರೆ ಎಮಿಷನ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿ ಐದರ್ ಫೈನ್, ಕೆಲವು ಆಫೀಸರ್ಗಳು ಫೈನ್ ಕಟ್ಟಿಸ್ಕೊತಾರೆ, ಕೆಲವರು ಯಾರಾದ್ರೂ ಈ ತರ ದುಡ್ಡು ಇಸ್ಕೋಬಹುದು. ಸೊ ದುಡ್ಡು ಇಸ್ಕೊಳ್ಳೋದು ಆ ತರ ಏನಾದ್ರು ಆಗ್ಬಾರ್ದು ಅಂತಿದ್ರೆ ಎಮಿಷನ್ ಟೆಸ್ಟ್ ಒಂದು ಮಾಡಿಸ್ಕೊಳ್ಳಿ. ಕಾರ್ ಹತ್ರ ಆಗಿರ್ಬೋದು, 2 wheeler ಹತ್ರ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಿರೋದು. ಎಮಿಷನ್ ಟೆಸ್ಟ್ ನಿಮ್ಗೆ ಪೆಟ್ರೋಲ್ ಬಂಕ್ ಸುತ್ತಮುತ್ತ ನೋಡಿರ್ತೀರಾ. ಹೊಸಬ್ರಿಗೇನು ಅವಶ್ಯಕತೆ ಇಲ್ಲ, ಅಂದ್ರೆ 1 ವರ್ಷ 2 ವರ್ಷದ ಒಳಗಡೆ ಇರೋ ಗಾಡಿಗಳಿಗೆ ಅವಶ್ಯಕತೆ ಬರೋದಿಲ್ಲ ಅಂತ ಅವರೇ ಅಂತಾರೆ. ಬಟ್ ನಮ್ದು ಗಾಡಿ ಹಳೇದು 4 ವರ್ಷ ಆಗಿರೋದ್ರಿಂದ ಅವರು ಎಮಿಷನ್ ಟೆಸ್ಟ್ ಮಾಡಿಸಿರೋದು ಸ್ಲಿಪ್ ಬೇಕಾಗಿತ್ತು. ಸರ್ ನೋಡಿ 10,000 ರೂಪಾಯಿ ಫೈನ್ ಅಂತ ಹೇಳಿ ಕೂತ್ಕೊಂಡ್ರು. 10,000 ರೂಪಾಯಿ ಆಗಲ್ಲ ಅಂತ ಹೇಳಿ 500 ರೂಪಾಯಿ ಕೊಟ್ಟು ಬಂದಿದ್ದಾಯ್ತು. ವಾಟ್ ಎವರ್ ಇಟ್ ಮೇ ಬಿ, ಅದು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ನೀವು ಎಮಿಷನ್ ಟೆಸ್ಟ್ ಇಂದು ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ. ನಾನು ಇವಾಗ ಅಲ್ಲಿ ಹಿಲ್ ಟಾಪ್ ಹೋದ್ಮೇಲೆ ಯಾವ್ದಾದ್ರ ಪೆಟ್ರೋಲ್ ಬಂಕ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಎಮಿಷನ್ ಟೆಸ್ಟ್ ಇಂದ ಮಾಡಿಸ್ಕೊಂಡ್ಬಿಡ್ತೀನಿ. ಅದು ಯೂಶಲಿ ಜಾಸ್ತಿ ಟೈಮ್ ಇರಲ್ಲ ಅಂದ್ಬಿಟ್ಟು ನಾನು ಮಾಡಿಸ್ತಾ ಇರಲ್ಲ, ಯಾವಾಗ್ಲೂ ಹೋಗಲ್ಲ, ಫ್ರೀಕ್ವೆಂಟ್ ಆಗಿ ಹೋಗಲ್ಲ ಅಂತ ಹೇಳಿ ಮಾಡಿಸಿರ್ಲಿಲ್ಲ. ಸೊ ಎಸ್, ಟೈಮ್ ಬಂದು 6:15. ಇನ್ನು ಮುಕ್ಕಾಲು ಗಂಟೆಲಿ ಇರ್ತೀವಿ ಅಂತ ಹೇಳಿ ತೋರಿಸ್ತಿದೆ. ಕರೆಕ್ಟಾಗಿ 7 ಗಂಟೆ ಅಂತ ತೋರಿಸ್ತಿದೆ. ಈ ರೋಡ್ ಕಂಡೀಷನ್ಸು ಮತ್ತು ಇಲ್ಲಿ ಕಡೆ ನೋಡಿ, ಇದನ್ನ ನೋಡ್ತು ಅಂತಂದ್ರೆ 3/4 ಗಂಟೆ ಅಲ್ಲ, ಇನ್ನು 1 hour ತಗೊಂಡು ಕಡಿಮೆ ಅಂತ ಅನ್ಸಲ್ಲ. ಅಷ್ಟು ಮಂಜು ಪೂರ್ತಿಯಾಗಿ ಕೆಳಗಿಳಿದ್ಬಿಟ್ಟಿದೆ ಮಂಜು. ನೋಡ್ಬೋದು ನೀವು ಇವಾಗ ಮುಂದ್ಗಡೆ ನಮ್ಮ ಕಾರ್ ಮುಂದೆ ಇರೋ ರೋಡು ನಮ್ಗೆ ಕಾಣಿಸ್ತಿಲ್ಲ. ಕಾರ್ನ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾ ಇರೋದಿಲ್ಲ. ನೋಡಿ ಯಾರೋ ಛತ್ರಿ ಇಟ್ಕೊಂಡು ಬೇತಾಳ ಬೇರೆ ಬರ್ತಾರೆ. ಕೊಡೈಕೆನಾಲ್ ಎಂಟ್ರಿ ಆಗೋಗ ವಾಟರ್ ಫಾಲ್ಸ್ ಕಾಣ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ, ಅದನ್ನ ನೋಡೋಣ ಅಂತ ಬಂದ್ವಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ ವಾಟರ್ ಫಾಲ್. ಸೊ ಅದಕ್ಕೆ ಅಲ್ಲೇ ಕಾರ್ ನಿಲ್ಲಿಸಿ, ಅಲ್ಲಿ ಜಾಗ ಇದೆ ಕಾರ್ ನಿಲ್ಸಕ್ಕೆ, ಅಲ್ಲಿ ಕಾರ್ ನಿಲ್ಲಿಸಿ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಹರಿತಾ ಇದೆ. ವಾವ್,
ಬರ್ತಾ ಇದೆ ನೋಡಿ, ಖುಷಿ ಆಗುತ್ತೆ. ಆದ್ವಿ ರೂಮು, ನಮ್ಮ ರೂಮ್ ವ್ಯೂ ಇಂದ ಈ ತರ ಕಾಣುತ್ತೆ. ಸೊ ಒಳಗಡೆ ನೋಡಿ ತುಂಬಾ ದೊಡ್ಡದಾಗಿದೆ. ಸೊ ಡೀಪಾಗಿ ಮತ್ತೆ ಇಲ್ಲ ಹಾಗೆ ಕಬೋರ್ಡ್ ಇದೆ. ಸೊ ಇಲ್ಲಿ ಹಾಗೆ ವಾಶ್ರೂಮ್ ಇದೆ. ಚಿನಿ ಚಿನಿ ಇಲ್ಲೇ ಇದೆ. ಸೊ ಈ ರೀತಿಯಾಗಿದೆ ರೂಮು. ಬೆಳಗ್ಗೆ ಎದ್ದು ಫುಲ್ ಪ್ರಾಪರ್ಟಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಿಮಗೆ. ಈಗ ಗಂಟೆ 12 ಆಗಿದೆ. ತಗೊಂಡ್ರು ಗಿಫ್ಟ್ ನನ್ನ ಮಗ ಇದ್ದಾನೆ. ಆಚೆ ಸಖತ್ತ ಕಾಣಿಸ್ತದಲ್ಲ. ಆಕ್ಚುಲಿ ಮೂನಿದೆ, ಎಲ್ಲಿದೆ ನೋಡೋಣ. ಅಲ್ಲೋಗೋದಾಗಿದೆ. ಬಾ 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 ಜಸ್ಟ್ ಗೋ ದೇರ್. ಸೊ ಹರ್ಷು, ಹ್ಯಾಪಿ ಬರ್ತ್ಡೇ. ರಾತ್ರಿ 12 ಗಂಟೆಲಿ ಈ ಚಳಿಲಿ ಎಬ್ಬರಿಸಿದ್ದೀನಿ. ನಾನು ನೀನು ಎದ್ದಿರ್ತೀರ ಅಂತಾನೆ ಅನ್ಕೊಂಡೆ. ಅವನು ಎದ್ದಿದ್ದ ನೋಡು, ಅವನು ಇಷ್ಟೊತ್ತು ಮಲಗಿಲ್ಲ. ಜಾಸ್ತಿ ಸೆಟಪ್ ಏನಿಲ್ಲ, ಪ್ಯಾಕ್ ಗಿಫ್ಟ್ ಮಾಡೋದು ಅಷ್ಟೇ. ಏನಾದ್ರು ವಿಶ್ ಮಾಡ್ಕೊಂಡು ಬ್ಲೋ ದ ಕ್ಯಾಂಡಲ್. ಏನಾದ್ರು ವಿಶ್ ಮಾಡ್ಕೊಂಡು ಪ್ರತಿ ವರ್ಷ ಇದೇ ರೀತಿಯಾಗಿ ಖುಷಿಯಾಗಿ ಆಚರಿಸಿ. ಇದೇ ರೀತಿಯಾಗಿ ನಿಮ್ಮ ಜೊತೆ, ಅದು ನಮ್ಮ ಜೊತೆ, ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರ್ತು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಮೈಲೋ. ಗಿಫ್ಟ್ ಕೊಡೋದು ಇಟ್ಸ್ ನಾಟ್ ಟು ಅಡ್ವರ್ಟೈಸ್. ಪ್ರತಿ ವರ್ಷ ಏನಾದರೂ ಹೊಸದಾಗಿ ಏನಾದರೂ ಕೊಡ್ತಿದ್ದೆ. ಈ ವರ್ಷ ಏನು ಕೊಡ್ತೀನಿ ಅನ್ನೋದು ಅವಳೇ ಕನ್ಫ್ಯೂಷನ್ ಇದ್ಲು. ಫಸ್ಟ್ ಟೈಮ್ ಇದೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು. ಏನು ಅಂತ ಹೇಳಿ ಅವಳು ಓಪನ್ ಮಾಡೋದು. ಹ್ಯಾಪಿ ಬರ್ತ್ಡೇ. ಒಳಗಡೆ ತುಂಬಾ ಚಳಿ ಇರೋ ಕಾರಣ ನನ್ನ ಮಗ ಅದ್ರತಾ ಏನಿರ್ಬೋದು ದ ಮೋಸ್ಟ್ ಪ್ರಿಟಿಯೆಸ್ಟ್ ವುಮೆನ್ ಅಂತ ನೋಡಿ. ಸಿಕ್ಕಾಪಟ್ಟೆ ಚಳಿ ಇದೆ ಅಪ್ಪ, ತುಂಬಾ ಚಳಿ ಇದೇ. ನಾವು ತೋರಿಸ್ಕೋಬೇಕು ಗಿಫ್ಟ್ ಅಲ್ಲಿ ಮನೇಲೆ ಕೊಟ್ರೆ ಆಗುತ್ತೆ ಅಂತಲ್ಲ. ಪ್ರತಿ ವರ್ಷ ಏನಾದ್ರೂ ಒಂದೊಂದು ಕೊಡ್ತಾರೆ ಅವರು. ಸೊ ಈ ವರ್ಷ ಎಲ್ಲಾ ರೀತಿಯಾದ್ದು ಕೊಟ್ಬಿಟ್ಟಿದ್ದಾರೆ. ಈ ವರ್ಷ ಏನ್ ಕೊಡ್ಬೋದು ಅಂತ ನನಗೆ ಸ್ವಲ್ಪ ಇದಿತ್ತು. ನೋಡೋಣ ಏನಿದೆ ಅಂತ ಇದರಲ್ಲಿ.
ಕಂಪ್ಲೀಟ್ ಮೇಕಪ್ ಬಾಕ್ಸ್ ಮೇಕಪ್ ಬಾಕ್ಸ್ ಕೊಟ್ಟಿದ್ದಾರೆ. ಅಯ್ಯೋ ಮೊನ್ನೆ ತಾನೇ ಮತ್ತೆ ಎಷ್ಟೊತ್ತು ತಗೊಂಡೆ ನಾನು. ವಾವ್ ಚೆನ್ನಾಗಿದೆ, ನನಗೆ ಬೇಕಾಗಿರೋ ಐಟಮ್. ಮೊನ್ನೆ ತಾನೇ ಎಲ್ಲ ತಗೊಂಡೆ. ನೀನ್ ಕೇಳಿದ್ರು ಸೂಪರ್ ಆಗಿದೆ. ಇದು ಐಟ್ ಶಾಡೋದ್ನ ಅದ ಖಾಲಿ ಆಗಿದೆ. ಆಕ್ಚುಲಿ ತಗೋಬೇಕು ಅಂತಿದ್ದೆ, ತಗೊಂಡೆ. ಮೊನ್ನೆ ತಾನೇ ಇದೆಲ್ಲ ತಗೊಂಡಿದ್ದೆ ನಾನು, ಫೌಂಡೇಶನ್ ಮತ್ತೆ ಲಿಪ್ಸ್ಟಿಕ್ ಎಲ್ಲ. ಇಲ್ಲಿ ನೋಡಿ ಪ್ರತಿಯೊಂದು ಕೊಟ್ಟಿದ್ದಾರೆ ಇದರಲ್ಲಿ. ಒಂದೊಂದೇ ಹೇಳ್ತಾ ಹೋಗ್ತೀನಿ ಹಾಕ್ತೀನಿ ನಾನು ಕೊಟ್ಟಿದ್ದಾರೆ ಅಂತ. ಇದು ಲಿಪ್ಸ್ಟಿಕ್ ಮ್ಯಾಟ್ ಫಿನಿಶಿಂಗು. ಯಾವ ಕಲರ್? ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ವಿ ಬ್ರ್ಯಾಂಡ್ ತಗೋಬೇಕು ಅಂತ? ಬ್ರ್ಯಾಂಡ್ ಇದನ್ನ ತಗೋಬೇಕಂತಲ್ಲ ಎಲ್ಲಾದ್ರದ್ದು ನೋಡಿದೆ. ನನಗೆ ಮೇನ್ ಏನಂತ ಹೇಳಿದ್ರೆ ಮೇಕಪ್ದು ಸೆಟ್ ಹಾಕೊಳ್ಬೇಕು ಅಂತಿತ್ತು. ಯಾವ್ದಾದ್ರು ಕಾಂಬೋ ತರ ಇರಲಿಲ್ಲ. ಈ ವೆಬ್ಸೈಟ್ ಇತ್ತು. ಇದನ್ನು ತಗೊಳ್ಳೋದಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟ್ ಅಮೆಝಾನ್ ನೋಡೋದಕ್ಕಿಂತ ಮುಂಚೆ ಅವ್ರ ವೆಬ್ಸೈಟ್ಗೆ ಹೋಗಿ ಅದ್ರ ಬಗ್ಗೆ ಏನೇನಿದೆ ಅಂತೆಲ್ಲ ಒಂದೊಂದನ್ನು ಚೆಕ್ ಮಾಡಿ ಆಮೇಲೆ ತಗೊಂಡೆ. ಇದು ನೋಡಿ ಕನ್ಸೀಲರು. ಆಕ್ಚುಲಿ ಇವೆಲ್ಲ ನನ್ನ ಹತ್ರ ಇದೆ, ಅವ್ರಿಗೆ ಗೊತ್ತಿಲ್ಲ ಕನ್ಸೀಲರ್ ಇದು. ಇದು ಕಾಂಪ್ಯಾಕ್ಟ್. ಇದು ಮಸ್ಕರ. ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್. ಸ್ವಲ್ಪ ಇದಾಕಿದ್ರೆ ಬೇರೆ ಯಾವುದಾದ್ರು ಬ್ರ್ಯಾಂಡ್ ಅಲ್ಲ, ಲೋಕಲ್ ಆ ಥರ ಒಂಚೂರು ಏನಾದ್ರು ಯೂಸ್ ಮಾಡಿದ್ರೆ ನನಗೆ ರ್ಯಾಷಸ್ ಆಗೋದು ಥರ ಎಲ್ಲ ತುಂಬ ಆಗುತ್ತೆ. ಆ ರೀಸನ್ಗೆ ನಾನು ಸ್ಟೂಡೆಂಟ್ ಅಂದಿರೋದು. ಇಲ್ಲ ಮೇಕಪ್ ಇಂದಿರೋದೆಲ್ಲ ಇದು ತುಂಬಾ ಸ್ಪೆಸಿಫಿಕ್ ಆಗಿರ್ತಾರೆ. ಬಟ್ ಇದು ಬ್ರ್ಯಾಂಡ್ ಇಂದು ನಾನು ಹೇಳ್ತಾರ ತಗೊಳ್ಳೋದಕ್ಕಿಂತ ಮುಂಚೆ ತುಂಬಾ ಹುಡುಕಿ ಮಾಡಿ. ಸೊ ನಾನು ಮೊನ್ನೆ ಎಲ್ಲ ಹುಡುಕ್ತಾ ಇದ್ದೆ ಐಲೈನರ್ ತಗೊಬೇಕು ಒಂದು ಐಲೈನರ್ ಮತ್ತೆ ಇದು ಪ್ರೈಮರ್ ಮತ್ತೆ ಕಾಜಲ್. ನಾಳೆ ಇದೇ ಮೇಕಪ್ ಕಿಟ್ಟಲ್ಲಿ ರೆಡಿ ಆಗ್ತೀನಿ ನಾನು. ನಾಳೆ ನನ್ನ ಬರ್ಡೇ ದಿನಕ್ಕೆ ಇದೇ ಮೇಕಪ್ ಕಿಟ್ಟಲ್ಲಿ ರೆಡಿ ಆಗ್ತೀನಿ. ಅದೇ ರೀಸನ್ ಇಂದ ನೀವು ಕೊಟ್ಟಿದ್ದೀನಿ. ಇಲ್ಲಾಂದ್ರೆ ಬೆಳಗ್ಗೆ ಕೊಡ್ತಾ ಇದ್ದಂತೆ ನೋಡಿ. ನೋಡಿ ಎಲ್ಲ ಈ ಥರದಿದೆ, ಈ ಥರ ತಂದ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಇದೇ ಫಸ್ಟ್ ಈ ರೀತಿಯಾಗಿ ತಂದ್ಕೊಡ್ರೋದು. ಬಟ್ಟೆ ಆ ರೀತಿ ಈ ರೀತಿ ತಂದ್ಕೊಡ್ತಾ ಇದ್ರು. ಇದೇ ಫಸ್ಟ್ ಮೇಕಪ್ ಕಿಟ್ ತಂದ್ಕೊಡೋದು. ಸೊ ನಾಳೆ ಮಾಡಿ ನೋಡ್ತೀನಿ ಯಾವ ರೀತಿ ಇರುತ್ತೆ ಏನು ಅಂತ. ಈ ಪ್ರಾಡಕ್ಟ್ ಯೂಸ್ ಮಾಡಿ ಅದ್ರ ಬಗ್ಗೆ ನೀವು ರಿವ್ಯೂನೂ ಕೊಡ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ನೀವು ಇಷ್ಟ ಆದರೆ ತೊಗೊಬೋದು ನೀವು. ನಾವು ಕೊಡೈಕೆನಾಲ್ ರೂಮ್ ಮಾಡ್ಕೊಂಡಿದ್ದೀವಲ್ವ. ಸೊ ಮಾರ್ನಿಂಗ್ 8 o'clock ಈ ರೀತಿಯಾಗಿದೆ. ಸೊ ನಮ್ಮ ಕೊಡೈಕೆನಾಲಲ್ಲಿ ರೂಮ್ ಇದೆಯಲ್ಲ, ಆ ರೂಮ್ ಯಾವ ರೀತಿ ಇದೆ ಏನು ಅಂತ ನಿಮಗೆ ತೋರಿಸ್ತಾ ಬರ್ತಿದ್ದೀನಿ. ನೋಡಿ ಫುಲ್ ಬಿಲ್ಡಿಂಗ್ ಈ ರೀತಿಯಾಗಿದೆ. ಫುಲ್ಲು ತೋರಿಸಿ ನಮ್ಮ ವ್ಯೂ ಯಾವ ರೀತಿ ಇದೆ, ನಮ್ಮ ರೂಮ್ ವ್ಯೂ ಯಾವ ರೀತಿ ಇದೆ ಅಂತ ತೋರಿಸಿ. ಎಷ್ಟು ನೀಟಾಗಿ ನೋಡೋಣ ನಮ್ಮ ನೋಡಿ ಇಲ್ಲಿ ಕಾಣ್ತಾ ಇಲ್ಲ ರೂಮು. ಈ ರೂಮ್ ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಇದು ತುಂಬ ಚಿಕ್ಕದಾಗಿದೆ ಈ ರೂಮ್. ಸೊ ಅದಕ್ಕೆ ಈ ರೂಮ್ ಬೇಡ ಅಂತ ಹೇಳಿದ್ವಿ ನಾವು. ಓಡಾಡೋಕ್ಕೂ ತುಂಬ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ ರೂಮಿಂದ ಹೊರಗಡೆ ಬರ್ತಾ ಇದ್ದಾರೆ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು. ಇಷ್ಟು ಬೇಗ ಇದ್ಬಿಟ್ಟ ಚಿನ್ನಿ? ಹಾಂ, ಯಾಕೆ ಇದ್ದಿದ್ದು? ನಮ್ಮ ರೂಮ್ ನೋಡಿದ್ರಲ್ಲ ಈ ರೀತಿಯಾಗಿದೆ. ಸೊ ರೂಮಿಂದ ವ್ಯೂ ಯಾವ ರೀತಿ ಕಾಣುತ್ತೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಹೊರಗಡೆ ವ್ಯೂ ಇರೋ ರೂಮ್ಸ್ ಇತ್ತು. ರೂಮ್ ಚಿಕ್ಕದಾಗಿದೆ. ಈಗ ನಮ್ಮ ಯಜಮಾನ್ರು ಮಾತಾಡಿ ಹೇಳ್ತಾರೆ ಏನು ಹೆಂಗೆ ಅಂತ. ಅವರೇ ತಾನೇ ಎಲ್ಲ ವ್ಯವಸ್ಥೆ ಮಾಡಿರೋದು. ಸೊ ಅದಕ್ಕೆ ನಾವು ಆ್ಯಕ್ಚುಲಿ ಬುಕ್ ಮಾಡ್ಬೇಕಂತ ಹೊಡೆದಿದ್ದು ಆ ರೂಮು ಆ ಥರದ್ದು, ಅಂದರೆ ಕಿಟಕಿ ಇರೋ ಥರದ್ದು ರೂಮು. ಬಟ್ ಅದು ಇಲ್ಲೂ ಇದೆ ನಮಗೆ. ಇಲ್ಲೂ ಒಂದಿದೆ ನೋಡಿ. ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ. ಬಟ್ ಏನಕ್ಕೆ ಅಂದರೆ ಆಗಲೂ ರೂಮ್ ತುಂಬ ಚಿಕ್ಕದಾಗಿತ್ತು, ಕ್ಲೋಸ್ ಇದ್ರು, ಸ್ಪೇಸ್ ತುಂಬ ಚಿಕ್ಕದಾಗಿತ್ತು. ಮತ್ತು ನಮ್ಮ ಲಗೇಜ್ ಆಗಿರ್ಬೋದು ಅಥವಾ ಕುಕಿಂಗ್ ಮಾಡ್ಕೊಳಕ್ಕಾಗಿರ್ಬೋದು ಜಾಗ ಆಗಲ್ಲ ಅಂತ ನಾವೊಂದು ಬೇಡ ರೂಮ್ ಇದೆ ಈ ಸೆಲೆಕ್ಟೆಡ್ ಬಿಗರ್ ರೂಮ್. ಮತ್ತೆ ನೋಡಿ ಮೇಲ್ಗಡೆಯಿಂದ 2 ರೂಮ್ ಇದೆ, ಅದು ವಿತ್ ಕಿಚನ್ ಇದೆ. ಅಂದರೆ ಈಗ ಸಪೋಸ್ 6 ಜನ 7 ಜನ ಆ ಥರ ಬಂತು ಅಂದರೆ 2 ರೂಮು ವಿತ್ ಕಿಚನ್ ಬುಕ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಮೇಲ್ಗಡೆ ಕೊಟ್ಟಿದ್ದಾರೆ.
ಅದು ಆಲ್ರೆಡಿ ಆಕ್ಯುಪೈ ಆಗಿತ್ತು ನಂದಿರ ಅದೇ ರೂಮ್ನೇ ತೊಗೊಂಡಿದ್ದೀನಿ. ಒಂದು ಹೇಳೋಕ್ಕೆ ಅದು ಬಿಟ್ಟರೆ ಇಟ್ಸ್ ಫೈನ್, ಇಟ್ಸ್ ಗುಡ್, ಎಲ್ಲ ಚೆನ್ನಾಗಿದೆ. ಹೊರಗಡೆಯಿಂದ ವ್ಯೂ, ರೂಮಿಂದ ಹೊರಗಡೆ ಬಂದರೆ ಈ ಥರ ವ್ಯೂ ಇದೆ. ಆ್ಯಂಡ್ ಹಾಸ್ಟೆಲ್ನವರು ಈಸ್ ನಾಟ್ ದ ಓನರ್ ಆಫ್ ದಿಸ್ ಪ್ರಾಪರ್ಟಿ. ಬೇರೆ ಕಡೆ ಬೇರೆ ಪ್ರಾಪರ್ಟಿ ಓನ್ ಮಾಡೋದು. ಸನ್ರೈಸ್ ಇಲ್ಲೇ ಆಗಿಬಿಡುತ್ತೆ ನೋಡಿ ಸರ್ ಬೆಳಗ್ಗೆ ಅಂತ ಸೂರ್ಯ ಈ ಕಡೆ ಕೊಟ್ಟಿದ್ದಾನೆ. ಅದೇ ಮಾರ್ಕೆಟಿಂಗ್ಗೋಸ್ಕರ ಹೇಳಬಹುದು, ಬಟ್ ಸ್ಟಿಲ್ ದ ವ್ಯೂ ಇಸ್ ಗುಡ್. ನೋಡಿ ನಮ್ಮ ಮಿಕ್ಕಿ ಮೌಸ್ ಚೆನ್ನಾಗಿದೆ. ಪಿಲ್ಲಣ್ಣ ನಾಚ್ಕೊಂತ ಇದೆ. ಮೇಲೆ ಕಿಚನ್ ಸಮೇತ ಇದೆಯಲ್ವಾ, ಸೊ ನಾವು ಹೋಗಿ ನೋಡ್ಕೊಂಬಂದ್ವಿ ಅದೆಲ್ಲ. ಸೊ ನಮಗೂ ಅವೈಲಬಿಲಿಟಿ ಇದೆ, ಹೋಗಿ ನೋಡ್ಕೊಂಡು ಬರ್ಬೋದು, ಅಥವಾ ಏನೋ ಕುಕ್ ಮಾಡೋಂಗಿಲ್ಲ ಮಾಡ್ಬೋದು. ಒಂದ್ಸತಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ನಾಳೆಲ್ಲ ಆಮೇಲೆ ತೋರಿಸ್ತೀನಿ. ಸೊ ನೋಡಿ ಈ ರೀತಿಯಾಗಿದೆ. ಸೊ ಟೋಟಲ್ ಇಲ್ಲಿ 5 ರೂಮ್ ಇದೆಯಾ? ಇಲ್ಲಿ ಟೋಟಲ್ 5 ರೂಮ್ ಇದೆ. ಸೊ ಫ್ಯಾಮಿಲಿಯಾಗಿ ಬರೋಂಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ನೋಡ್ತಾ ಇದ್ದೀರಲ್ಲ ನೀವೇ ವ್ಯೂ ಎಷ್ಟು ಚೆನ್ನಾಗಿದೆ. ಬಟ್ ಇದು ದಾರಿ ಬರೋವಾಗ ದಾರಿ ಅಷ್ಟು ಚೆನ್ನಾಗಿಲ್ಲ, ಬಟ್ ಒಳಗಡೆ ಬಂದಮೇಲೆ ತುಂಬ ಚೆನ್ನಾಗಿದೆ. ಹೋಮ್ ಸ್ಟೇ ಹೆಸರೇನು? ಝೆಂಡೋ ಹೈಡವೇ ಅಂತ ಹೇಳಿದೆ ಇದು. ಇನ್ನು ಅಂದರೆ ಗೂಗಲಲ್ಲಿ ಇನ್ನೂ ರೆಕಗ್ನೈಸ್ ಆಗಿಲ್ಲ, ಹೊಸ ಪ್ರಾಪರ್ಟಿ. ಮ್ಯಾಪಲ್ಲಿ ಕಾಣಿಸಲ್ಲ, ಬಟ್ ನಿಮಗೆ booking.com ಅಲ್ಲಿ ಮತ್ತು agoda.com ಅಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಬುಕ್ಕಿಂಗ್ಸ್ ಎಲ್ಲ ನಾನು ಬುಕ್ ಮಾಡ್ಕೊಂಡಿದ್ದು ಪ್ರಾಪರ್ಟಿ. ಈ ಪ್ರಾಪರ್ಟಿ ಹೆಸರು ಝೆಂಡೋ ಹೈಡವೇ ಅಂತೆ. ಸೊ ಈ ಪ್ರಾಪರ್ಟಿಯಲ್ಲಿ ಪ್ರಾಪರ್ಟಿ ಅಮೌಂಟ್ ಎಷ್ಟಾಯಿತು ಏನು ಅದ್ರ ಬಗ್ಗೆ ನಾನು ಡೀಟೇಲ್ಸು ಹಾಗೆ ಹೋಗ್ತಾ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಇರಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಕೊಡೈಕೆನಾಲಲ್ಲಿ ಏನೇನು ಫೇಮಸ್ ಇದೆ ಅಂತ ನಿಮಗೆ ತಿಳ್ಕೊಬೋದು. ಹಾಗೆ ಯಾರ್ಯಾರು ಕೊಡೈಕೆನಾಲ್ ಬಂದಿದ್ದೀನಿ, ಊಟಿಗೆ ಹೋಗಬೇಕು ಅನ್ನೋರು, ಊಟಿಯಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಎಲ್ಲ ಆಲ್ಮೋಸ್ಟ್ ಪ್ಲೇಸಸ್ಸು ಕವರ್ ಮಾಡಿದ್ದೀವಿ. ಸೊ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಹೋಗಿ ನಮ್ಮ ಏಜ್ ಕ್ರಿಯೇಟಿವ್ ಚಾನಲಲ್ಲಿ ಹೋಗಿ ಒಂದ್ಸತಿ ಚೆಕ್ ಮಾಡಿ. ಹಾಗೆ ಕೊಡೈಕೆನಾಲಲ್ಲಿ ಯಾವ ರೀತಿ ಇದೆ ಏನು ಅದ್ರ ಬಗ್ಗೆ ಫುಲ್ ಡೀಟೇಲ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀವಿ. ಮತ್ತು ವಿತ್ ರೇಟು ಎಷ್ಟೆಷ್ಟು ಖರ್ಚಾಯಿತು, ನಮಗೆ 3 ಡೇಸ್ಗೆ ಎಷ್ಟು ಖರ್ಚಾಯಿತು ಅಂತ ಅದನ್ನು ಇನ್ಫಾರ್ಮೇಷನ್ ಕೊಡ್ತೀವಿ. ಈಗ ಮುಖಕ್ಕೆ ಮಾಮೂಲಿ ಮೇಕಪ್ ಅಂದ್ರೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅದೆಲ್ಲ ಹಚ್ಕೊಂಡಿದ್ದೀನಿ. ಸೊ ಈ ಮೇಕಪ್ ಕಿಟ್ಟಿಂದ ನಮ್ಮ ಹಸ್ಬೆಂಡ್ ತಂದು ಕೊಡಲ್ಲ ಈ ಮೇಕಪ್ ಕಿಟ್, ಇದರಿಂದ ಈಗ ಮೇಕಪ್ ಮಾಡ್ಕೊಂಡಿದ್ದೀನಿ, ಸಿಂಪಲ್ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಆಮೇಲೆ ನನ್ನ ಲುಕ್ಕು ತೋರಿಸ್ತೀನಿ. ನೋಡಿದ್ರಲ್ಲ, ಈ ಮೇಕಪ್ ಕಿಟ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿದೆ ಅಂತ ಅಥವಾ ಚೆನ್ನಾಗಿಲ್ಲ ಅಂತ ತಿಳಿಸಿ. ಸೊ ಫೈನಲಿ ಈ ರೀತಿಯಾಗಿ ಬಂದಿದೆ. ಸೊ ಔಟ್ಫಿಟ್ ನನಗೆ ಈ ರೀತಿಯಾಗಿದೆ. ಈಗ ನೋಡಿ ಟೈಮ್ 10:30 ಆಗಿದೆ. ಸೊ ಸ್ವಲ್ಪ ಬಿಸಿಲು ಇದೆ ನೋಡಿ, ಮಂಜು ಯಾವ ರೀತಿ ಕವ್ಕೊಂಡಿದೆ ಅಂತ ಫುಲ್ಲು ಸುತ್ತು. ಆಗಲೇ ನೋಡಿದ್ರೆ ನೀವು ಎಷ್ಟು ನೀಟಾಗಿ ಕಾಣ್ತಾ ಇತ್ತು, ಈಗ ನೋಡಿ ಹಿಂಗಾಗಿದೆ. ಕುಕ್ಕರ್ಸ್ ವಾಕ್ ಒಳಗಡೆ ಬರ್ತಾ ಇದ್ದೀವಿ ನೋಡಿ, ನಮ್ಮ ರೂಮಲ್ಲಿ ಕಾಣಿಸ್ತೀವಿ. ಸುಮ್ಮನೆ ಸರಿ ಕಾಣ್ತಿದೆ ಅಷ್ಟೇ. ಒಳಗಡೆ ನೋಡೋಣ ಏನಿದೆ ಅಂತ. ಇಬ್ಬರಿಗೆ ಎಂಟ್ರಿ 40 ರೂಪಾಯಿ ತಗೊಂಡ್ರು. ಸೊ ಒಳಗಡೆ ಹೋಗೋಣ ಬನ್ನಿ, ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಇದೇ ಕೋಕರ್ಸ್ ಬಾಕ್. ಮಂಜು ಮುಚ್ಕೊಂಡಿರೋದ್ರಿಂದ ಏನೂ ಕಾಣ್ತಾ ಇಲ್ಲ ನೋಡಿ. ಇದೆಲ್ಲ ವ್ಯೂ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಏನು ಕಾಣ್ತಾ ಇಲ್ಲ. ಇಲ್ಲಿ ಈ ರೀತಿಯಾಗಿ ಎಲ್ಲ ಇಟ್ಕೊಂಡಿರ್ತಾರೆ, ಅದು ಇದು ತಿಂಡಿ ತಿನಿಸು ಎಲ್ಲ.
ಇದಕ್ಕೆ ಚಾರ್ಜ್ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಈ ರೀತಿ ಆಗಿದೆ. ಸೊ ಟೆಲಿಸ್ಕೋಪ್ ವ್ಯೂ ಪಾಯಿಂಟ್ ಅಂತಿದೆ, ಪರ್ ಹೆಡ್ 10 ರೂಪಾಯಿ. ಓಕೆ, ಚಾರ್ಜ್ ಮಾಡೋದು ಕಾಣಿಸ್ತಿಲ್ಲ. ಟೆಲಿಸ್ಕೋಪ್ ವ್ಯೂ ನೋಡ್ಬೋದು. ಸೊ ಇದು ನೋಡೋದಕ್ಕೆ 10 ರೂಪಾಯಿ, ಆದರೆ ಇಲ್ಲಿ ಎಲ್ಲ ಮಂಜು ಕವ್ಕೊಂಡಿರೋದ್ರಿಂದ ನೋಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಮಂಜು ಹೋದ್ಮೇಲೆ ನೋಡೋಣ. ಹಾಗೆ ಬಿಸಿಲು ಬರ್ತಾ ಇದೆ, ಸ್ವಲ್ಪ ಕ್ಲಿಯರು ಆಗ್ತಾ ಇದೆ. ಇದನ್ನು ನೋಡೋಕ್ಕೆ 10 ರೂಪಿ ಅಂತ ಚಾರ್ಜು. ನೋಡಿ ಇದರ ಆಪೋಸಿಟೇ ಇಲ್ಲಿ ಬ್ರೈಂಡ್ ಪಾರ್ಕ್ ಅಂತ ಇದೆ. ಸೊ ಇದ್ರೊಳಗೆ ಹೋಗೋಣ. ನೋಡಿ ಇದಕ್ಕೆ ಗಾರ್ಡನ್ ಇದ್ದಾರೆ. ಎಷ್ಟು ಟಿಕೆಟು? 50 ರೂಪಾಯಿ. 50 ರೂಪಾಯಿ ಒಬ್ರಿಗಂಟೆ ಟಿಕೆಟು, ಅಂದರೆ ಇಬ್ಬರಿಗೆ 100 ರೂಪಾಯಿ. ಇಮಾಕ್ಸ್ ಬಾಯ್ ಪಾರ್ಕ್ ಒಳಗಡೆ ಈ ರೀತಿಯಾಗಿದೆ. ಸೇಮ್ ಇದರಲ್ಲಿ ಊಟಿಲಿ ಬೊಟಾನಿಕಲ್ ಗಾರ್ಡನ್ ಇತ್ತಲ್ವಾ ಊಟಿಯಲ್ಲಿ, ಅದೇ ರೀತಿಯಾಗಿ ಇದು ಇದ್ರ ಹೆಸರು ಗೊತ್ತಲ್ಲ, ಬ್ರೈಂಡ್ಸ್ ಪಾರ್ಕ್ ಅಂತ ಮಾಡಿದ್ದಾರೆ. ಬ್ರೈಂಡ್ಸ್ ಪಾರ್ಕ್ ಅಂತ ಕುತ್ಕೊಂಡು ಮಲ್ಕೊಂಡು ಇಲ್ಲಿ ಮಲ್ಕೊಳಕ್ಕೆಲ್ಲ. ಮಳೆ ಅಂತೂ ನೋಡಿ, ಆಲ್ರೆಡಿ ಮಳೆ ಇರಲಿಲ್ಲ ಎಷ್ಟೊತ್ತು, ಈಗ ತುಂತು ನನಗೆ ಬೀಳ್ತಾ ಇದೆ. ಎತ್ಕೊಳ್ಳ ಅಮ್ರಲ್ಲಿ ಇದು ಮಾಡೋಣ ಬಾ. ಏನು ಇಷ್ಟು ಕೆಲ ಏನಲ್ಲ ನೋಡಿ. ಏ ಮಾಡಿಯಪ್ಪ. ಸ್ವಲ್ಪ ಬಟಾನಿಕಲ್ ಗಾರ್ಡನ್ ತರ, ಮತ್ತೆ ಸ್ವಲ್ಪ ಇಲ್ಲಿ ರೋಸ್ ಗಾರ್ಡನ್. ನೋಡಿ ರೋಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ವೆರೈಟೀಸ್ ಆಫ್ ರೋಸಸ್ ಇದೆ. ಸೊ ಮಳೆ ಇಲ್ಲ ಅಂದ್ರೆ ಆರಾಮಾಗಿ ಓಡಾಡ್ಬೋದು. ಮಳೆ ಇರೋದಕ್ಕೆ ನನ್ನ ಮಗ ಬೇರೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾನೆ. ನೋಡಿ ರೋಸಸ್ ಎಷ್ಟು ಚೆನ್ನಾಗಿದೆ. ಚಿಲ್ ರನ್ ಮಾಡೋ, ಒಂದು ವಿಡಿಯೋ ಮಾಡ್ಕೊಳ್ಳೋಣ. ರನ್ ಮಾಡ್ತಾನೆ ಬಿಡು, ಒಂದು ವಿಡಿಯೋ ಮಾಡೋಣ. ಇದೆ ಬನ್ನಿ ಇಲ್ಲಿ, ನಾನು ಹೇಳಿದ್ನಲ್ಲ. ಹಾ ಅದೇದು ಬೇರೆ ಹೂವು ಇದೆ. ಆ ತರ ಅಷ್ಟು ದಪ್ಪ ಇದ್ರ ಬಿಡುತ್ತೆ ನೋಡಿ, ಈ ರೀತಿಯಾಗಿದೆ. ನೋಡಿ ಒಳಗಡೆ ಎಷ್ಟು ಪ್ಲಾಂಟ್ಸ್ ಇದೆ ಒಳಗಡೆ. ವಾವ್ ವಾವ್ ಚಿನ್ನಿ, ಮುಟ್ಬಾರ್ದು, ಡೋಂಟ್ ಟಚ್. ಎಷ್ಟು ಚೆನ್ನಾಗಿದೆ ಮಡಕೆಲ್ಲಿ ಇದು ಹಾಕಿದ್ರೆ. ಈಗ ಈ ಕಡೆ ಚೆನ್ನಾಗಿ ಬೆಳೀತು, ನಮ್ ಕಡೆ ಚೆನ್ನಾಗಿ ಬೆಳೀರಿ ಹೂವು. ಎಷ್ಟು ಚೆನ್ನಾಗಿದೆಲ್ಲ ಪರ್ಪಲ್ ಕಲರ್. ಸೇಲು ಮಾಡ್ತೀರಾ? ನಾನು ಜಾಗ ನಂಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಥಂಡಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಪ್ಲಾಂಟ್ಸ್ ಬೆಳೆಯುತ್ತೆ. ಹಾ ನೋಡಿ, ಇಲ್ಲಿ ಬೋಟ್ ಹೌಸ್ ಪಕ್ಕನೆ ನಿಮ್ಗೆ ಬೇಕಾದ್ರೆ ಇದು ರೆಂಟೆಡ್ ಸೈಕಲ್ಸ್ ಸಿಗುತ್ತೆ. ಬೈಕ್ ಏನೋ ಗೊತ್ತಿಲ್ಲ, ರೆಂಟೆಡ್ ಸೈಕಲ್ಸ್ ನೋಡಿ ಇಲ್ಲಿ ಎಷ್ಟೊಂದು ನಿಲ್ಸ್ಕೊಂಡಿದ್ದಾರೆ. ನೋಡಿ ತೋರಿಸ್ತೀನಿ, ಎಷ್ಟೊಂದು ರೆಂಟೆಡ್ ಸೈಕಲ್ಸ್ ನಿಂತ್ಕೊಂಡಿದ್ದಾರೆ. ನಿಮ್ಗೆ ಬೇಕಾದ್ರೆ ಸೈಕಲ್ ತಗೊಂಡು ಆರಾಮಾಗಿ ಸುತ್ತಾಡ್ಬೋದು. ನೋಡಿ ಕಾಣ್ತಾ ಇದೆಯಾ, ಆ ರೀತಿಯಾಗಿ ಸೈಕಲ್ ಸಿಗುತ್ತೆ. ಸೊ ಆರಾಮಾಗಿ ಹೋಗಿ ಸುತ್ತಾಡ್ಬೋದು. ಕಾರು ಸಿಗುತ್ತೆ ಆಕ್ಚುಲಿ. ಮತ್ತೆ ಕೋಚ್ ಮಾಡೋರು ಸಿಗ್ತಾರೆ. ನಿಮ್ಗೆ ರೂಟ್ ಗೊತ್ತಾಗಲ್ಲ ಏನು ಅಂತಂದ್ರೆ ಅವರು ಹೇಳೋರು ಸಿಗ್ತಾರೆ, ಗೈಡು ಸಿಗ್ತಾರೆ. ಆ ಗೈಡ್ಗೆ 900 ರೂಪಾಯಿ ಕೊಟ್ರೆ ನಿಮ್ ಕಾರಲ್ಲೇ ಕುತ್ಕೊಂಡು ನಿಮ್ ಜೊತೆ ಬರ್ತಾರೆ. ಬಟ್ ಎಲ್ಲೆಲ್ಲಿ ಅಂತ ಪ್ಲೇಸ್ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ. ಕಿಲೋಮೀಟರ್ಸ್
ಗುಣ ಕೇವ್ ಎಂಟ್ರೆನ್ಸ್ಗೆ 50 ರೂಪಾಯಿ ತಗೊಂತಾರೆ. ಸೊ ನಂದೇ ಯೂಸ್ ಮಾಡು. ನೋಡಿ ಗುಣ ಕೇವ್ ಬಂದಿದೀವಿ. ಎಷ್ಟು ಜಾಮ್ ಅಂತಂದ್ರೆ ನಮ್ಗೆ ಎಷ್ಟು 2 ಮಿನಿಟ್ಸ್ ಅಲ್ಲಿ ಹೋಗುವಂಥದ್ದು 14 ಮಿನಿಟ್ಸ್ ತೋರಿಸ್ತಿದೆ. ಅದೇ 2 ಮಿನಿಟ್ಸ್ ಅಲ್ಲಿ ಹೋಗುವಂಥದ್ದು 14 ಮಿನಿಟ್ಸ್ ತೋರಿಸಿದೆ. 1.1 ಕಿಲೋಮೀಟರ್ ಇದೆ ನೋಡಿ. ಟ್ರಾಫಿಕ್ ತುಂಬಾ ಜನ ಇದ್ದಾರೆ ಅನ್ಸುತ್ತೆ, ತುಂಬಾ ಟ್ರಾಫಿಕ್. ನೋಡಿ ಗುಣ ಕೇವ್ಸ್ ಬಂದಿದೀವಿ. ಸೊ ಎಷ್ಟು ಜನ ಇದ್ದಾರೆ ಹೋಗಿದ್ದಾರೆ ಜನ. ಯಪ್ಪಾ ದೇವ್ರೆ. ಇದು ಕ್ಲೋಸಿಂಗ್ ಟೈಮ್ ಎಷ್ಟು? 4:30. ಬಟ್ 5 o'clock ಹೋಗ್ಬಿಡುತ್ತೆ ಅನ್ಸುತ್ತೆ. ಜನ ಎಷ್ಟು ಜನ ಇದ್ದಾರಲ್ಲ ಬಸ್ಸಲ್ಲಿ ಬಂದಿರೋ ಜನ. ನೋಡಿ ಕಡುಪಾಗಿ ಭದ್ರತೆ ವ್ಯವಸ್ಥೆ ಗೇಟ್ ಯಾರು ಕ್ಲೋಸಿಂಗ್ ಟೈಮ್ ಮೇಲ್ಗಡೆ ಅಲ್ಲಿ ಸೆಕ್ಯೂರಿಟಿ ಇಳಿಸ್ತಾವ್ರೆ ಎಲ್ಲಾರು ಅಂತ ಹೇಳಿ. ಈ ರೀತಿಯಾಗಿದೆ. ಫೈನಲಿ ಗುಣ ಕೇವ್ಸ್ಗೆ ಬಂದು ಹೋಗ್ತಾ ಇದೀವಿ ಈಗ. ಗುಣ ಕೇವ್ಸ್ ನೋಡಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30ಗೆ ಕ್ಲೋಸ್ ಆಗುತ್ತೆ ಗೇಟು. ಕರೆಕ್ಟಾಗಿ 4:30 ಕ್ಲೋಸ್ ಮಾಡ್ತಾರೆ. ಅಲ್ಲಿ ಪ್ರೈಸಸ್ ನೋಡ್ಬೋದು ನೀವೇ. ಒಬ್ರಿಗೆ 10 ರೂಪಾಯಿ, 1 ಪರ್ಸನ್ಗೆ, ಇಬ್ಬರಿಗೆ 20 ರೂಪಾಯಿ. ಕ್ಯಾಮ್ರಾಗ 50 ರೂಪಾಯಿ ತಗೊಂತಾರೆ. ನೋಡಿ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲ ಗಾಲ್ಫ್ ಕೋರ್ಟು. ಇದೇ ರೀತಿಯಾಗಿ ತುಂಬಾ ಇದೆ ಇಲ್ಲಿ. ಈಗ ನಾವೇನ್ 50 ರೂಪಾಯಿ ಕೊಟ್ಟು ಎಂಟ್ರಿ ಆದ್ರೂ 4 ಪ್ಲೇಸ್ ಇದೆ. ಯಾವ್ದು ಅಂದ್ರೆ ಮೊಯರ್ ಪಾಯಿಂಟ್ ಅಂತ ಒಂದು, ಪೈನ್ ಫಾರೆಸ್ಟ್ ಒಂದು, ಗುಣ ಕೇವ್ ಒಂದು, ಪಿಲ್ಲರ್ ರಾಕ್ ಒಂದು. ಎಲ್ಲ 4:30 ಕ್ಲೋಸ್ ಆಗುತ್ತೆ. ಬೆಳಗ್ಗೆ 10:30 4:00 ಕ್ಲೋಸ್ ಆಗುತ್ತೆ. ಇದು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಅಂದ್ರೆ ಮನೆಗೆ ಅಥವಾ ರೂಮ್ಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಗ್ರೀನ್ ಹಾಸಿಗೆ ಇರೋ ತರ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ನೀವು ಗುಣ ಕೇವ್ ಅಂತ ಬಂದ್ರೆ ನಾವು ಫಸ್ಟ್ ಬಂದಾಗ ಗುಣ ಕೇವ್ಗೆ ಹೋಗ್ಬೇಡ ಅಂತ ಬಂದ್ವಿ. ಅದಕ್ಕೆ ನಾವು ಪೈನ್ ಫಾರೆಸ್ಟ್ಗೆಲ್ಲ ಹೋಗಿಲ್ಲ. ಸೊ ನೋಡೋಣ ಬೆಳಗ್ಗೆ ಆದ್ರೆ ಅದನ್ನ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ 6:30 ಮೇಲೆ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿರುತ್ತೆ. ದಾರಿಯಲ್ಲಿ ಕಾಣಿಸ್ತೀವಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ. ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಇದು. ಸೊ ಇಲ್ಲಿ ನಾವು ಚಾಕ್ಲೇಟ್ ನೋಡಿ ಈ ರೀತಿಯಾಗಿ ಫಸ್ಟ್ ಕ್ವಾಲಿಟಿ ಚಾಕ್ಲೇಟ್ ಇದು ಸೆಕೆಂಡ್ ಕ್ವಾಲಿಟಿ ಚಾಕ್ಲೇಟ್ಸ್. ಸೊ ಈ ಚಾಕ್ಲೇಟ್ಸ್ ತಗೊಂಡ್ವಿ. ಇದೆಲ್ಲ ಒಂದು ಸೆಟ್ಟು. ಮತ್ತೆ ಮಸಾಲಾ ಟೀ ಅಂತ ತಗೊಂಡೆ. ಚಾಕ್ಲೇಟ್ ಈ ರೀತಿ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಏನ್ ಬೇಕು ಎಲ್ಲ. ಸೊ ನಿಮ್ಗೆ ಬೇಕಾದ್ರೆ ಬರ್ಬೋದು ಶಾಪು. ಇಲ್ಲೇ ಎಷ್ಟೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂಗಡಿಗಳಿದೆ. ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಬಂದು ನಾವೇನ್ ಬೇಕು ನೋಡಿ. ಇದೇ ಚಾಕ್ಲೇಟ್ ಔಟ್ಲೆಟ್ ಅಲ್ಲಿ ನಾವು ತಗೊಂಡಿದ್ದು. ಸೊ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಹೀಗೆ ಶಾಪ್ ಇದೆ ನೋಡಿ. ಇಲ್ಲ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾವು ರಿವ್ಯೂ ಕೊಡ್ತೀವಿ ಯಾವ ರೀತಿ ಇದೆ. ಮಸಾಲಾ ಟೀ ಒಂದು ತಗೊಂಡ್ವಿ, ಮತ್ತೆ ಚಾಕ್ಲೇಟ್ಸ್ ತಗೊಂಡ್ವಿ. ಚಾಕ್ಲೇಟ್ಸ್ ಚೆನ್ನಾಗಿತ್ತು, ಅಲ್ಲೇ ಕೊಟ್ಟಿದ್ರು. ಮಸಾಲಾ ಟೀ ನೋಡ್ತೀವಿ. ಪಾಪ ಮ್ಯಾಜಿಕ್ ಎಲ್ಲ ಮಾಡಿದೆ ಚಿನ್ನ. ಅದನ್ನ ಸ್ವಲ್ಪ ವಿಡಿಯೋ ಮಾಡು. ನಮ್ಮ ರೂಮ್ ಇಲ್ಲಿದೆ.
ಸೊ ವ್ಯೂ ಈ ಥರ ಇದೆ. ಮತ್ತು ಇಲ್ಲೊಂದು ರೂಮ್ ಇದೆ. ಸೊ ಮೇಲೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಬಂದೆ ಹೆಚ್ಚಿನ ನೋಡಿ ಇದಿಲ್ಲಿ ಕಿಚನ್ ಇದೆ. ಇಲ್ಲಿ ಅಡುಗೆ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ನೋಡಿ ಇಲ್ಲಿ ಮೇಲೆ ನಿಂತ್ಕೊಂಡು ಈ ರೀತಿಯಾಗಿ ವ್ಯೂ ಕಾಣುತ್ತೆ. ಸೊ ನೋಡಿ ಈ ರೀತಿಯಾಗಿದೆ. ಸೊ ಈಗ ನಾವಿದ್ದಂತ ಝೆಂಡೋ ಇಂದ ಚೆಕ್ಔಟ್ ಆಗ್ತಾ ಇದೀವಿ. ಝೆಂಡೋ ಹಾಸ್ಟೆಲ್, ಝೆಂಡೋ ಹೈಡವೇ ಅನ್ನೋದು ಹೋಟೆಲ್ ಹೆಸರು. ಸೊ ಇಲ್ಲಿಗೆ ಬರೋ ರೂಟ್ ನಾವು ತೋರಿಸಿರ್ಲಿಲ್ಲ. ಇದು ನೋಡಿ, ಇದು ಪಾರ್ಕಿಂಗ್. ಇವಾಗ ನೀವು ನೋಡ್ತಾ ಇರೋದು ಬಂದಿರೋ ರೂಟ್ ತೋರಿಸಿರ್ಲಿಲ್ಲ. ಈಗ ಅದನ್ನ ತೋರಿಸ್ತೀವಿ. ಪ್ರಾಪರ್ಟಿ ನೋಡಿ, ಎಕ್ಸಿಟ್ ಇದು. ಅವರಲ್ಲಿ ಕೀಪರ್ನ ನೋಡ್ಕೊಳ್ಳೋರು. ಸೊ ಇಲ್ಲಿಂದ ಹೊರಟ್ವಿ. ರೋಡು ವಿಪರೀತ ಅಪ್ಪು ಡೌನ್ ಆಗಿದೆ. ಅದು ಯಾವ ರೀತಿ ಇದೆ ಅಂತ ಒಂದು ತೋರಿಸ್ಬೋಣ ಅಂತ ಹೇಳಿ ಒಂದು ವಿಡಿಯೋ ಆಗ್ತಾ ಇರೋದು ಈಗ. ಸೊ ಪವರ್ ಚೆನ್ನಾಗಿ, ಗಾಡಿ ಪವರ್ ಇತ್ತು ಅಂತ ಹೇಳಿದ್ರೆ ಕನ್ವೀನಿಯಂಟ್ ಆಗ್ತದೆ. ಇಲ್ಲ ಅಂತಂದ್ರೆ ನೋಡಿ, ಇವಾಗ ಲೆಫ್ಟ್ ಅಲ್ಲಿ ಕಾಣಿಸ್ತಿದೆ, ಇದೇ ಬೆಟ್ಟನೇ ಹತ್ಕೊಂಡ್ ಬರ್ಬೇಕಾಗಿತ್ತು. ಆಲ್ರೆಡಿ ಒಂದು ಈ ರೋಡ್ ಒಂದು 40 ಡಿಗ್ರಿ ಎಲಿವೇಶನ್ ಅಲ್ಲಿ ಇದೆ ನೋಡಿ. ಸ್ಲೋ ಆಗುತ್ತೆ ಒಂದು ಸ್ವಲ್ಪ, ಸ್ಟಕ್ ಆಗಿ ಹೋಗ್ಬೋದು ಅಂತ. 40 ಡಿಗ್ರಿ ಎಲಿವೇಶನ್ ಅಲ್ಲಿ ಇದೆ ರೋಡು. ಸೊ ಇನ್ನು ಅದು ಬಿಟ್ರೆ ಇನ್ನ ಈಗ ಡೀಪ್ ಹೋಗೋದು ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸ್ತೀನಿ. ಅಲ್ಲೋಡ್ಸಿನಿ ಅಮ್ಮ. ಸೊ ಈಗ ಇಲ್ಲಿಂದ ನೋಡಿ, ಮೇಲ್ಗಡೆಗೆ ಒಂದು ರೂಟ್ ಇದೆ, ಕೆಳಗಡೆ ಒಂದು ರೂಟ್ ಇದೆ. ನಾವು ಇವಾಗ ಕೆಳಗಡೆ ಇಳಿತಾ ಇದೀವಿ. ವಿ ಆರ್ ಚೆಕಿಂಗ್ ರೋಡ್ ಯಾವ ರೀತಿ ಇತ್ತು ಅಂತ ತೋರಿಸೋದಕ್ಕೋಸ್ಕರ ಮಾಡಿದ್ದು. 7 ಹಿಲ್ಸ್ ಅಂತ ಬರ್ಡೇ ಅಂತ ಅವ್ರಿಗೆ ಆಲ್ರೆಡಿ ಮೊದಲೇ ಇನ್ಫಾರ್ಮ್ ಮಾಡಿದ್ದೆ. ಹಂಗಾಗಿ ಇಲ್ಲಿ ನಿಮ್ಗೆ ಲೆಫ್ಟ್ ಅಲ್ಲಿ ಕಾಣಿಸ್ತಿರೋಂಥ ಪ್ರಾಪರ್ಟಿ 7 ಹಿಲ್ಸ್ ವ್ಯಾಲಿ ಅಂತ. ಈ ಪ್ರಾಪರ್ಟಿಲಿ ಅಕಾಮಿಡೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ಅವರು. ನಾನು ಇಲ್ಲ, ಒಂದಿನ ಅಲ್ಲಿ ಒಂದಿನ ಇಲ್ಲಿ ಅಂತ ನಾನು ಹೇಳೋದಕ್ಕಾಗಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಮಂಡೇ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಚೆಕ್ಔಟ್ ಮಾಡ್ಬೇಕಾಗಿತ್ತು ಅಲ್ಲಿ. ಸೊ ಅದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂತ ಹೇಳಿ ನೋಡಿ. ರೋಡು ತುಂಬಾ ಸ್ಟೀಪ್ ಇರುತ್ತೆ. ನೀವು ಇಲ್ಲಿ ಕೊಡೈಕೆನಾಲ್ ಬಂದು ಯಾವ್ದಾದ್ರ ಮೇಲ್ಗಡೆ ಇರುವಂತ ಹಿಲ್ ವ್ಯೂ ಇರುವಂತ ರೆಸಾರ್ಟ್ಗಳು ನೀವು ಬುಕ್ ಮಾಡ್ಕೊಂಡ್ರೆ ಎಲ್ಲಾ ರೋಡ್ಗಳು ಆಲ್ಮೋಸ್ಟ್ ಇದೇ ತರ ಇರುತ್ತೆ. ಸ್ವಲ್ಪ ಫಸ್ಟ್ ಟೈಮ್ ಬರ್ತಿರೋರು ಆ ತರ ಆಗಿದ್ರೆ ಯು ಡೂ ಟೇಕ್ ಕೇರ್, ಸ್ವಲ್ಪ ಹುಷಾರಾಗಿ ಡ್ರೈವ್ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನಾವೊಂದು ಈ ಪರ್ಟಿಕ್ಯುಲರ್ ಪ್ರಾಪರ್ಟಿಗೆ ಹೋಗಕ್ಕೆ ಎಷ್ಟು ಕರುಗಳಿಗೆ ಹೋಗಿದ್ವಿ ಅನ್ನೋದನ್ನ ತೋರಿಸ್ತಾ ಇರೋದು. ಬಟ್ ಮೇಲ್ಗಡೆ ಇರೋ ಪ್ರಾಪರ್ಟಿಗಳು ಆಕ್ಚುಲಿ ತುಂಬಾ ಚೆನ್ನಾಗಿವೆ. ಎಷ್ಟೋ ಅಲ್ಲಿ ಸುಮಾರು ಅಕ್ಕಪಕ್ಕ ಇರೋ ಪ್ರಾಪರ್ಟಿಗಳೆಲ್ಲಾನು ಇದೇನೆ, ಹಿಲ್ ವ್ಯೂ ಪ್ರಾಪರ್ಟಿ ಟೈಪ್ಸ್. ನಿಮಗೆ ಕೆಳಗಡೆ ಇಲ್ಲಿ ನೋಡೋದಿತ್ತು ಅಂತ ಹೇಳಿದ್ರೆ ನಂದು ಹಿಲ್ ವ್ಯೂ ಇಲ್ದೇ ಇರೋಂಥದ್ದು ರೆಗ್ಯುಲರ್ ರೂಮ್ ಅಕಾಮಿಡೇಷನ್ ಅಂತ ಹೇಳಿದ್ರೆ ನಿಮ್ಗೆ 1000 rupees ಅಲ್ಲೂ ಇದೆ ಇದು ಪ್ಲೇಸಸ್. ಬಟ್ ಅದೇ ನೀವು ಜಾಗ ಕವರ್ ಮಾಡ್ಕೊಳ್ಳೋದಕ್ಕೆ ಕನ್ವೀನಿಯಂಟ್ ಆಗೂ ಇರಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ಹಿಲ್ ವ್ಯೂನು ಇರಬೇಕು ಅಂತ ಹೇಳಿದ್ರೆ ಝೆಂಡೋ ಹಾಸ್ಟೆಲ್ ಚೆನ್ನಾಗಿದೆ ಅಂತ ಹೇಳಿ, ಝೆಂಡೋ ಹೈಡವೇ ಚೆನ್ನಾಗಿದೆ ಅಂತ ಹೇಳಿ. ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇತ್ತು, ನಾವು ಅಲ್ಲಿ ತಿನ್ನೋದಕ್ಕೆ ಹೋಗ್ಲಿಲ್ಲ. ಹೌದು, ಬಟ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಪ್ಯಾಕೇಜ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅಷ್ಟೇ. ಇನ್ನು ಕೆಳಗೆ ಬಂದ್ವಿ. ವಿ ಆರ್ ಗೋಯಿಂಗ್ ಟು ಬೇರ್ಶೋಲಾ ಫಾಲ್ಸ್ ಹೋಗ್ತಾ ಇದೀವಿ ಈಗ. ಹಾ, ಇನ್ನೊಂದು ನಿಮ್ಗೆ ಇಲ್ಲಿ ಫುಡ್ ಇಂದು ಅಷ್ಟೇನೆ ನಿಮ್ಗೆ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ರೂಮ್ಗೆ ಅವರೇ ತಂದು ಕೊಡ್ತಾರೆ.
ಅಂದ್ರೆ ಈಗ ಸಪೋಸ್ ಏನಾದ್ರೆ ಇನ್ನ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಕಾಂಪ್ಲಿಮೆಂಟರಿ ಇರುತ್ತೆ, ಲಂಚ್ ಮತ್ತೆ ಡಿನ್ನರ್ ಕೂಡ ನೀವು ಅವ್ರಿಗೆ ಹೇಳ್ತು ಅಂದ್ರೆ ಅಲ್ಲಿಗೆ ತಂದು ಕೊಡ್ತಾರೆ, ಅಥವಾ 7 Hills ವ್ಯಾಲಿ ಅಂತ ನೋಡಿದ್ರಲ್ಲ ಅಲ್ಲಿಂದಾನೇ ಕುಕ್ ಆಗಿ ಬರೋದು, ಸೊ ಅಲ್ಲಿಗೆ ಹೋಗಿ ತಿನ್ಕೊಳ್ಳಬಹುದು. ನೋಡಿ ಈಗ ಗೌರ್ಮೆಂಟ್ ರೋಸ್ ಗಾರ್ಡನ್ಗೆ ಎಂಟ್ರಿ ಆಗ್ತಾ ಇದೀರಿ. ಸೊ ಟಿಕೆಟ್ ಎಷ್ಟು ಏನು ಅಂತ ನೋಡೋಣ ಬನ್ನಿ. ಟಿಕೆಟ್ ಬಿಲ್ ಹಾಕಿದ್ದಾರೆ. ರೋಸಸ್ ಡಿಫ್ರೆಂಟ್ ಆಫ್ ರೋಸಸ್ ಇದೆ. ನೋಡಿ ಏನ್ ಹಠ ಮಾಡ್ತಾನೆ ನೋಡಿ, ಎತ್ಕೊಂಡೆ ಹೋಗ್ಬೇಕಂತೆ, ಎತ್ಕೊಂಡೆ ಹೊರಬೇಕಂತೆ. ಹಿಮಾಂಶ್ ಹೊಡಿತಾರ ಪಪ್ಪಂಗೆ. ನೋಡಿ ಎಷ್ಟು ರೀತಿ ಅಂತ ರೋಸಸ್ ಇದೆ, ಮತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಈ ರೀತಿಯಾಗಿದೆ ರೋಸ್ ಗಾರ್ಡನ್. ಸೊ ಅಲ್ಲಿವರೆಗೂ ಇದೆ. ನನ್ ಮಗನ ಎತ್ಕೊಂಡು ಹೋಗಕ್ಕೆ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದೀವಿ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕಡೆ, ಅಲ್ಲಿವರೆಗೂ ಇದೆ. ಸೊ ಈ ರೀತಿ ಕಾಣುತ್ತೆ. ಮೋಡ ಮುಚ್ಕೊಂತು, ಮತ್ತೆ ಮಳೆ ಬರುತ್ತೆ. ನೋಡಿ ಈ ರೀತಿಯಾಗಿ. ನೋಡಿ ಇದು ಮೊಯರ್ ಪಾಯಿಂಟ್ ಅಂತ. ಸೊ ಸ್ವಲ್ಪ ನೋಡಕ್ಕೆ ಶೂಟಿಂಗ್ ಸ್ಪಾಟ್ ತರ ಇದೆ. ಇಲ್ಲ ಎಂಟ್ರಿಗೆ ಒಬ್ರಿಗೆ 10 ರೂಪಾಯಿ ತಗೊಂತಾರೆ. ಸೊ ಈ ಪ್ಲೇಸ್ ನೋಡಿ ಈ ರೀತಿಯಾಗಿದೆ. ನಿನ್ನೆ ಹೋದಾಗ ನಾವು ಮೇಯ್ನಾಗಿ ಗುಣಕ್ಕೆ ಹೋಗಬೇಕು ಅಂತ ಹೋದ್ವಿ. ಸೊ ಅಲ್ಲಿ ಅದೇ ರೋಡಲ್ಲಿ ಇಷ್ಟೊಂದು ಜಾಗ ಇರುತ್ತೆ ಅಂತ, ಒಂದು 4-5 ಪ್ಲೇಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ 4-5 ಪ್ಲೇಸ್ ಇದೆಯಲ್ವಾ, ಏನಕ್ಕೆ ಮಿಸ್ ಮಾಡ್ಕೊಡೋದು ಅಂತ ಮತ್ತೆ ಮಾರನೇ ದಿನ ಗುಣಕ್ಕೆ ಬಿಟ್ಟು ಈ 4 ಪ್ಲೇಸ್ಗೂ ಹೋದ್ವಿ. ಎಂಟ್ರಿ 50 ರೂಪಾಯಿ ತೊಗೊತಾರಲ್ಲ, ಸೊ ಆ 50 ರೂಪಾಯಿ ಹೋಗೋ ದಾರಿಯಲ್ಲೇ ಇದು ಫುಲ್ ಇರೋದು. ಸೊ ಎಂಟ್ರೆನ್ಸ್ ಫೀಸು 10 ರೂಪಾಯಿ ಆ ಥರ ತೊಗೊತಾರೆ. ನೀವು ಗುಣಕ್ಕೆ ನೋಡೋಕೆ ಹೋದರೆ ಈ 4 ಪ್ಲೇಸ್ನ 5 ಪ್ಲೇಸ್ನ ನೀಟಾಗಿ ಕವರ್ ಮಾಡಿಕೊಂಡು ಬರ್ಬೋದು. ಸೊ ಅದಕ್ಕೆ ನಾವು ನಿನ್ನೆ ಟೈಮ್ನ ಅಭಾವದಿಂದ ಆಗಿರಲಿಲ್ಲ, ಅದಕ್ಕೋಸ್ಕರ ನಾವು ಮತ್ತೆ ಇವತ್ತು ಆ 4 ಪ್ಲೇಸ್ನ ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿದೆ. ಇಲ್ಲೆಲ್ಲ ಗೂಗಲ್ ಪೇ, ಫೋನ್ಪೇ ತುಂಬ ಕಡಿಮೆ ಇದೆ, ತುಂಬ ಕ್ಯಾಶ್ ಯೂಸ್ ಮಾಡ್ತಾರೆ. ಸೊ ನೀವು ಹೋಗುವಾಗ ಕ್ಯಾಶ್ನ ತೊಗೊಂಡೋಗಿ. ನೋಡಿ ಈ ರೀತಿಯಾಗಿದೆ. ಕೊಡೈಕೆನಾಲ್ ಕಾಣಿಸ್ತಾ ಇದೆ. ಕೊಡೈಕೆನಾಲ್ ಕಾಣಿಸುತ್ತೆ. ಪೈನ್ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಈ ರೀತಿಯಾಗಿದೆ. ಟ್ರಾಫಿಕ್ ನೋಡಿ, ಟ್ರಾಫಿಕ್ಕು ಅದೇ ರೀತಿಯಾಗಿದೆ. ಪೈನ್ ಫಾರೆಸ್ಟ್ ಅಲ್ಲಿ ಸೊ ಒಬ್ರು ಫೋಟೋಗ್ರಫಿ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಫೋಟೋ ತುಂಬಾ ಚೆನ್ನಾಗಿರುತ್ತೆ. ನಾವು ಫೋಟೋ ಇಟ್ಕೊಂಡ್ವಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಪಿಲ್ಲರ್ ರಾಕ್ ಹೋಗ್ತಾ ಇದೀವಿ. ಸೊ ಗುಣ ಕೇವ್ಗೆ ನೆನ್ನೆ ಹೋಗಿದ್ವಿ, ಸೊ ಅದಕ್ಕೆ ಗುಣ ಕೇವ್ಗೆ ಹೋಗ್ತಾ ಇಲ್ಲ, ಪಿಲ್ಲರ್ ರಾಕ್ ಹೋಗ್ತಾ ಇದೀವಿ. ಇದಕ್ಕೆ ಟಿಕೆಟ್ 20 ರೂಪಾಯಿ ಇಸ್ಕೊಂತಾರೆ. ಸೊ ಒಬ್ರಿಗೆ 10 ರೂಪಾಯಿ, 20 ರೂಪಾಯಿ ಟಿಕೆಟ್ ತಗೊಂತಾರೆ. ಸೊ ಇದು ನೋಡಿ ಎಲಿಫೆಂಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ರಾಕಲ್ಲಿ ಈ ರೀತಿಯಾಗಿ ಎಲಿಫೆಂಟ್ ಬಂದಿದ್ದಾರೆ, ಎಷ್ಟು ಚೆನ್ನಾಗಿದೆ. ಎಲಿಫೆಂಟ್ ಮಮ್ಮಿ ಡ್ಯಾಡಿ ತಾತ
ಅಷ್ಟು ಇಲ್ಲ ಇಲ್ಲೇ ತಗೊಳ್ಳೋದು ಚೆನ್ನಾಗಿ ಅಲ್ಲೋಗಿ ನೋಡಿ ಪಿಲ್ಲರ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ರೆ ಮನೆ ಥರ ಕಾಣುತ್ತೆ ವ್ಯಾಕ್ಸ್ ಮ್ಯೂಸಿಯಂ ಅಂತಿದೆ, ಸೊ ಅದಕ್ಕೆ ಹೋಗೋಣ ಅಂತಿದ್ದೀರಿ. ಇದು ಫುಡ್ ಪಾರ್ಕ್ ಅಂತಿದೆಯಲ್ಲ, ಅಲ್ಲೇ ಪಕ್ಕದಲ್ಲಿರೋದು. ಫುಡ್ ಅಂತೂ ತಿನ್ನಕ್ಕೆ ಹೋಗಲ್ಲ, ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಮ್ಯೂಸಿಯಂ ಅಂತಿದೆ. ಸೊ ಒಳಗಡೆ ಹೋಗೋಣ ಏನಿದೆಯೋ ಇಲ್ಲ ಅಂತ. ಏನಂತ ಹೇಳ್ಕೊಳಂತ ಏನಿಲ್ಲ. ಸೊ ವ್ಯಾಕ್ಸ್ ಮ್ಯೂಸಿಯಂ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಇಟ್ಕೊಡಿ ಕೈ, ಅವನು ಭಯಪಡ್ತಾನೆ. ಗಾಂಧೀಜಿ, ಸಾಯಿಬಾಬಾ. ಗಾಂಧೀಜಿ, ಸಾಯಿಬಾಬಾ ಇವ್ರ ಮೆಟ್ಲು ಹೊತ್ತು ವ್ಯಾಕ್ಸಲ್ ಮಾಡ್ರ ಚಿನ್ನ, ವ್ಯಾಕ್ಸಲ್ ಮಾಡ್ರ ಚಿನ್ನ. ಇಲ್ಲಿ ನೋಡಿ ಇವರು ಶಂಕರಾಚಾರ್ಯರು. ಕೈ ಕೈ ಕಿಟ್ಟ ಕ್ರ್ಯಾಕ್ ಒಂದು ಈಗ ದಿಸ್ ಸೈಡ್. ಚಿನ್ನಿ ಅದೆಲ್ಲ ನೋಡಿ ಹೆಂಗ್ ಮಾಡಿದ್ದಾರೆ. ಜೀಸಸ್ ಒಬ್ರು ಮಧ್ಯದಲ್ಲಿರೋರ ಅವರ ಇವರ ಇಬ್ಬರಲ್ಲಿ ಒಬ್ರು ಜೀಸಸ್. ಯಾರು ಕೇಳಿ ಅವ್ರನ್ನ, ಯಾರು ಜೀಸಸ್ ಇದ್ರಲ್ಲಿ? ಸೆಂಟ್ರಲ್ ಗ್ರೇಟ್ ಬಾಚಿನೇ ಅಲ್ಲೋದ ಮುಂದೆ. ಅವ್ರ ಅಪ್ಪ ಅಮ್ಮ ಇದು. ನೋಡಿ ಅಲ್ಲಿ ಮೇಲೆ ವೀರಪ್ಪನಿದ್ದಾರೆ. ಈಗ ನೋಡಿ ಬೋಟ್ ಹೌಸ್ಗೆ ಎಂಟ್ರಿ ಆಗ್ತಾ ಇದ್ದೀರಿ. ಈ ರೀತಿಯಾಗಿ ನಾವು ಬೋಟಲ್ಲಿ ಹೋಗೋಣ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಡ ಅಂತ ನನ್ನ ಮಗನ್ ಇಟ್ಕೊಂಡು ಇವತ್ತು ಅನ್ಕೊಂಡಿದೀವಿ. ಯಾವ್ದು ಡಿಸೈಡ್ ಆಗ ಫಸ್ಟ್? ನಾವು ಈಗ ರೋಬೋಟ್ ತಗೊಂತ ಇದೀನಿ. ಅದು ಪ್ರೈಸ್ 6 ಸೀಟರ್ದು. ಸೊ ಇನ್ನು ನಮ್ಮ ಜೊತೆ ಯಾರು ಇಲ್ಲ, ಅದಕ್ಕೆ ಈ ಪೆಡಲ್ ಬೋಟು ನಮಗೆ ಪಾಪು ಇರೋದ್ರಿಂದ ಕೊಡ್ತಾ ಇಲ್ಲ. ಸೊ ಇದಕ್ಕೆ 1000 ರೂಪೀಸ್ ಡೆಪಾಸಿಟ್ ಮಾಡಬೇಕು, ಮತ್ತು 500 ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ. ಮಗು ಇರೋದಕ್ಕೆ ಚಿಕ್ಕ ಮಕ್ಕಳಿದ್ರೆ ಕೊಡಲ್ಲ ಅಂತ ಹೇಳಿದ್ರು. ನೋಡಿ ಈಗ ಬೋಟ್ ಹೌಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಎಂಟರ್ ಆಗ್ತಾ ಇದ್ದೀವಿ. ನೋಡಿ ಈಗ ಜಾಕೆಟ್ ಹಾಕ್ಕೊಂಡು ನನ್ನ ಮಗನೂ ಹಾಕ್ಕೊಂಡು ಈಗ ಬೋಟ್ಗೆ ಹೋಗೋಕ್ಕೆ ಇದಾಗಿದ್ದೀವಿ. ಸೊ ಇಲ್ಲಿ ಗೂಗಲ್ ಪೇ ಫೋನ್ಪೇ ಏನು ವರ್ಕ್ ಆಗಲ್ಲ, ಕಾರ್ಡು ವರ್ಕ್ ಆಗಲ್ಲ, ಬರೀ ಕ್ಯಾಶ್ ಅಷ್ಟೇ. ರೀಫಂಡ್ ಮಾಡಕ್ಕೆ ಅವ್ರು ಕ್ಯಾಶ್ ಈಸಿ, ಕ್ಯಾಶ್ ರೀಫಂಡ್ ಮಾಡಕ್ಕೆ ಅವ್ರಿಗೆ ಈಸಿ ಆಗಿರಲಿ ಅಂತಂದ್ಬಿಟ್ಟು ಬರೀ ಕ್ಯಾಶ್ ಅಷ್ಟೇ ತೊಗೊತಾರೆ. ಟಿಕೆಟ್ ನಿಮ್ಮ ಹತ್ರ ಇದೆ. ಸೊ ಅದಕ್ಕೆ ನಾವು ಒಬ್ಬರ ದೋಣಿ ಇವ್ರನ್ನ ಓಡಿಸೋರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಈ ಥರ ಹೋಗ್ಬೇಕು ಅಂತ ಇಷ್ಟ ಇತ್ತು, ಮಗು ಇರೋದ್ರಿಂದ ಆಗಲ್ವಂತೆ. ಸೊ ಅದಕ್ಕೆ ನೋಡಿ ಈ ರೀತಿಯಾಗಿದೆ.
ಈಗ ಬೋಟ್ಗೆ ಹೋಗೋಣ ಬನ್ನಿ. ಈ ಥರ ಹೋಗಿ ಇಷ್ಟ ಆಯ್ತು ಆ್ಯಕ್ಚುಲಿ. ಅಲ್ಲಿ ನೋಡಿ ಅವ್ರನ್ನ ಬಿಡ್ತಾರಲ್ಲ, ಮಕ್ಕಳು ತುಳಿಯೋಕ್ಕಾಗಲ್ಲ ಅಂತ. ಸೊ ನೋಡಿ, ನಾವು ಈ ಥರ ಕುತ್ಕೊಂಡು ಇಬ್ಬರೇ ಹೋಗೋದು. ಸೊ ನೋಡಿ, ಈಗ ಬೋಟ್ ಹತ್ತಾ ಇದೀವಿ. ಹಿಮಾಕ್ಷಲಿ ಯಾಕೆ ತಿಪ್ಪಿ ಹೋಗ್ತಾ ಇದೆಯಾ? ஏன்னா இப்போ சீசன் நிறைய பேரா இல்ல எப்படி? இப்போ சீசன் இல்லை. இப்போ சீசன் இல்லையா? ரொம்ப ரஷ்ஷா இருக்கு இப்போ. சாட்டர்டே, ஃப்ரைடே, சாட்டர்டே, சண்டே எப்படி இருக்கும்? ಓ இப்போ ರಶ್. ನೋಡಿ ಚಿನ್ನ ಹೆಂಗ್ ಮಾಡ್ತಾ ಇದ್ದೆ ನೋಡಿ ಇಲ್ಲಿ ಅಂಕಲ್. ನೋಡಿ ಹೆಂಗ್ ಮಾಡ್ತಾ ಇದ್ದೆ. ಜಿ ಇಲ್ಲಿ ನಾನು ಹಂಗೆ ಸ್ವಿಮ್ಮಿಂಗ್ ಮಾಡ್ಬೇಕು ನೀನ್ ಮಾಡಿದ್ರು, ಗೊತ್ತಾಯ್ತಾ? ಬೇಕಾ ಜಿಯಾ? ಜಿಯಾ ಕೋಲ್ಡ್ ಆಗೈತೆ ನೋಡಿ. ತಣ್ಣಕ್ಕಿದ್ಯಾ? ಹೌದು. காரஞ்சி எಷ್ಟೊತ್ತಿಗೆ ஆன் ಮಾಡ್ತಾರೆ? இது எப்போ ஆன் பண்ணுவாங்க? அது நடுவுல அந்த ஃபவுண்டன் திடீர்னு ஆன் பண்ணுவாங்க, திடீர்னு ஆஃப் பண்ணிட்டு போட்டு படுத்து தூங்கிடுவாங்க. எல்லாம் போட நைட் 7 மணிக்கு பண்ணுவாங்க, லைட்லாம் போட்டு. அதான் நைட் போட்டு அதை பார்த்தோன்னே. இது இங்க இருந்தது நேத்து மதியம் ஆன் பண்ணியிருந்தாங்க. அதனால காலையில ஆன் பண்ணி தான் இருந்தாங்க. திடீர்னு போடுவாங்க, ஆஃப் பண்ணிடுவாங்க. ಬಿಸಿಲು ಇಲ್ಲ. ನಿಮ್ ಬಿಸಿಲು ಬಂದ್ರೆ ಚೆನ್ನಾಗಿರುತ್ತೆ. நல்லா இருக்கு ಫೋಟೋ ವಿಡಿಯೋ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಇಲ್ಲಿ ನೋಡ್ತಾ ಇದೀರಲ್ಲ, ನಿಮ್ಗೆ ಆ ಕಡೆ ಅಲ್ಲಿ ಗ್ರೀನ್ ಅಲ್ಲಿ ಕಾಣಿಸ್ತಿರೋದು ಮೊದಲಿದ್ದಂತಹ ಬೋಟ್ ಹೌಸ್ ಅಂತೆ. ಅಂದ್ರೆ ಯಾವಾಗ 1890s ಟೈಮಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋದು ಕೊಡೈಕೆನಾಲ್ ಅಲ್ಲಿ ಬೋಟ್ ಹೌಸ್ ಏನಿದೆ. ಸೊ 1890 ಅಲ್ಲಿ ಸ್ಟಾರ್ಟ್ ಮಾಡಿದಾಗ, ಅಂದ್ರೆ 120-130 ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ಏನಿತ್ತು ಅದು ಈ ಗ್ರೀನ್ ಕಲರ್ ಬಿಲ್ಡಿಂಗ್ ಅಲ್ಲಿ ಇರುವಂತದ್ದು. ಈಗ ಏನಾಗಿದೆ, 4 ಎಂಟ್ರೆನ್ಸ್ ಗಳಿದೆಯಂತೆ ಈ ಬೋಟ್ ಹೌಸ್ಗೆ, ಅಂದ್ರೆ ಕೊಡೈಕೆನಾಲ್ ಲೇಕ್ಗೆ. ಆ 4 ಬೋಟ್ ಹೌಸ್ ಗಳಲ್ಲಿ 2 ಮುನ್ಸಿಪಾಲಿಟಿ ಅವ್ರು ನೋಡ್ಕೊಂತಿದ್ದಾರೆ, ಇನ್ನೆರಡು ತಮಿಳ್ನಾಡು ಟೂರಿಸಂ ಅವ್ರು ನೋಡ್ಕೊಂತಿದ್ದಾರೆ. ಕೊಡೈಕೆನಾಲ್ ಮುನ್ಸಿಪಾಲಿಟಿ 2, ಇನ್ನೆರಡು ತಮಿಳ್ನಾಡು ಟೂರಿಸಂ ಅವ್ರು ನೋಡ್ಕೊಂತಿದ್ದಾರೆ. ಸೊ ನಾವು ಹೋಗಿದ್ದು ಕೊಡೈಕೆನಾಲ್ ಮುನ್ಸಿಪಾಲಿಟಿ ಹತ್ರ ಹೋಗಿದ್ದು. ಸಪೋಸ್ ತಮಿಳ್ನಾಡು ಟೂರಿಸಂ ಕಡೆಗೆ ಹೋಗಿದ್ರೆ ಫೋನ್ ಪೇ, ಗೂಗಲ್ ಪೇ ಎಲ್ಲ ಅಲೋ ಇರ್ತಿತ್ತಂತೆ. ನಮಗೆ ಬೋಟ್ ಓಡಿಸ್ತಿದ್ದ ಅಂತ ಅಂಕಲ್ ಹೇಳಿದ್ದು. ನೀವು ಆ ಕಡೆಗೆ ಹೋದ್ರೆ ತಮಿಳ್ನಾಡು ಟೂರಿಸಂದ್ರಲ್ಲಿ ಆಪ್ಷನ್ ಇದೆ, ನಿಮಗೆ ಫೋನ್ ಪೇ, ಗೂಗಲ್ ಪೇ ಇದೆ. ಅಡ್ವಾನ್ಸ್ ಬುಕಿಂಗ್ ಆಪ್ಷನ್ ಕೂಡ ಇದೆಯಂತೆ. ಅದು ನಮಗೆ ಪರಿಚಯ ಇರಲಿಲ್ಲ, ಐಡಿಯಾ ಇರಲಿಲ್ಲ. ಸೊ ನಮ್ಮ ಈ ಒಂದು ಇದರಲ್ಲಿ ನಾವು ಹೋಗಿದ್ದು ಕೊಡೈಕೆನಾಲ್ಗೆ. ಅಲ್ಲಿ ಕ್ಯಾಶ್ ಪೇಮೆಂಟೇ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇತ್ತು. ಮತ್ತೆ ಮಗು ಇದೆ. ನಾವು ರೋಬೋಟ್ ಅಲ್ಲಿ ಹೋಗೋದಲ್ಲ, ನಾವು ಪೆಡಲ್ ಬೋಟ್ ಹೋಗ್ಬೇಕು ಅಂತಂದ್ರೆ ಇಲ್ಲ, ಮಕ್ಕಳಿರೋವಾಗ ಬಿಡಲ್ಲ, ನಾವು ಪೆಡಲ್ ಬೋಟ್ ಅಲ್ಲಿ ಕಳ್ಸಲ್ಲ ಅಂತ ಹೇಳಿದ್ರು. ಸೊ ಆಯ್ತು, ನಾವು ಹೋಗಿದ್ದು ರೋಬೋಟ್. 6 ಮೆಂಬರ್ಸ್ಗೆ 500 rupees ಆ ಬೋಟ್ ಕಾಸ್ಟ್. 1000 rupees ಇಸ್ಕೊಂತಾರೆ. 500 rupees ಡೆಪಾಸಿಟ್, ಅಂದ್ರೆ ರಿಫಂಡಬಲ್ ಡೆಪಾಸಿಟ್ ಆಗಿರ್ತದೆ. ಅಂದ್ರೆ 500 ರೂಪಾಯಿ ಖರ್ಚಾಗುತ್ತೆ ಅಂತ ಅರ್ಥ ಒಂದ್ ಕಡೆಯಿಂದ. ಆ 500 ರೂಪಾಯಿನೂ ಅವ್ರು ಶಿಂಕ್ ಮಾಡೋದಕ್ಕೆ ಬೇರೆ ದಾರಿ ಇದೆ. ಅಂದ್ರೆ ಟೈಮಿಂಗ್ಸ್ ಇದೆ. ಸಪೋಸ್ ಏನಾದ್ರ 10 ನಿಮಿಷ 15 ನಿಮಿಷ ಅಂದ್ರೆ ಹಾಫ್ ಅನ್ ಅವರ್ ಪೆಡಲ್ ಬೋಟ್ಗೆ ಹಾಫ್ ಅನ್ ಅವರ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ರೋ ಬೋಟ್ಗೆ 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ 20 ನಿಮಿಷಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ 20 ನಿಮಿಷಕ್ಕಿಂತ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಟ್ರಾ ಮಿನಿಟ್ಸ್ಗೆ ಇಷ್ಟಿಷ್ಟು ದುಡ್ಡು ಅಂತ ಕಟ್ ಆಗ್ತಾ ಇರುತ್ತೆ. ಸೊ ನಮ್ದು ಅವರೇ ಕರ್ಕೊಂಡು ಹೋಗಿದ್ರಿಂದ ಕರೆಕ್ಟಾಗಿ ವಿತಿನ್ 20 minutes ಕರ್ಕೊಂಡು ವಾಪಸ್ ಬಂದ್ರು. ಸೊ ಅಲ್ಲೇ
ಕ್ಲಿಯರ್ ಆಯಿತು ಅಂದರೆ ₹500 ವಾಪಸ್ ರೀಫಂಡ್ ಇಸ್ಕೊಂಡಿದ್ದಾಯಿತು. ಪೆಡಲ್ ಬೋಟಲ್ಲಿ ಹೋಗೋರು ಪರವಾಗಿಲ್ಲ, ಹೋದ್ರೋಯ್ತು ಇನ್ನು ₹200 ತಾನೆ ಅಂತ ಹೇಳ್ಕೊಂಡು, ಯಾಕಂದ್ರೆ ಎಕ್ಸ್ಟ್ರಾ ಟೈಮ್ ಇದ್ದವರು ಇರ್ತಾರೆ ಮೋಸ್ಟ್ಲಿ. ಯಾಕಂದ್ರೆ ತುಂಬ ಜನ ಅದೇ ಥರನೇ ನೋಡಿದ್ದಾವು, ಪೆಡಲ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಿದ್ರು. ನಮಗೆ ಪೆಡಲ್ ಬೋಟ್ ಆಪ್ಷನ್ ಸಿಕ್ಕಲಿಲ್ಲ ಅನ್ನೋದು ಅನ್ಕೊಂಡ್ವಿ. ಬಟ್ ಯಾರಾದ್ರೂ ಮುಂದಕ್ಕೆ ಏನಾದರೂ ಟ್ರೈ ಮಾಡೋದಿತ್ತು ಅಂತಂದರೆ ನೀವು ಇದು ತಮಿಳ್ನಾಡು ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಗೆ ಇರೋದ್ರಲ್ಲಿ ಹೋದರೆ ಯು ವಿಲ್ ಹ್ಯಾವ್ ಬೆಟರ್ ಆಪ್ಷನ್ಸ್. ಅಂದರೆ ಪೆಡಲ್ ಬೋಟ್ ಮಕ್ಕಳನ್ನ ಇಟ್ಕೊಂಡ್ರು ಹೋಗ್ಬೋದು. ನೋಡಿ, ಈಗ ಕೇಳಿದ್ರಲ್ಲ, ಈ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಸೊ ನೋಡ್ಕೊಂಡು ಹೋಗಿ. ಮತ್ತೆ ಹಾಗೆ ನಮ್ಮ ಈ ಟ್ರಿಪ್ಪು, ಕೊಡೈಕೆನಾಲ್ ಟ್ರಿಪ್ಪು ಎಷ್ಟಾಯಿತು ಅದ್ರ ಬಗ್ಗೆ ಮುಂದೆ ಹಾಗೆ ತಿಳಿಸ್ತಾ ಹೋಗ್ತೀವಿ. ಟೋಟಲ್ ಖರ್ಚು ಎಷ್ಟಾಯಿತು, ಪೆಟ್ರೋಲಿಂದ ಹಿಡಿದು ಊಟ ಮತ್ತು ರೂಮ್ಸ್ದು ಸ್ಟೇ ಮಾಡಿದ್ದು ಎಲ್ಲ ಎಷ್ಟಾಯಿತು ಅಂತ ಡೀಟೇಲ್ ಆಗಿ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಡನ್ ಗಾರ್ಡನ್ ಅಂತ ಪ್ಯೂರ್ ವೆಜ್ ಹೋಟೆಲ್, ಅಲ್ಲೇ ಇವತ್ತು ನೈಟ್ ಡಿನ್ನರ್ಗೆ ನಿಲ್ಸ್ಕೊಂಡ್ವಿ. ಕೊನೆ ದಿನ ಬೆಂಗಳೂರಿಗೆ ಬರ್ತಾ ಇರೋ ದಿನ. ಊಟ ಚೆನ್ನಾಗಿತ್ತು, ಗೀ ರೋಸ್ಟ್ ಮತ್ತು ಇನ್ನು ಉಳಿದವು ತೊಗೊಂಡಿದ್ದು ಎಲ್ಲ ಸೇರಿ ಒಂದು ₹200-300 ಒಳಗಡೆ ಆಯಿತು ಫಾರ್ ಆಲ್ 3 ಪೀಪಲ್. ಈಗ ನೋಡಿದ್ರಲ್ಲ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು 3 ದಿನ ಟ್ರಿಪ್ಗೆ ಅಂತ ಹೇಳಿ ಕೊಡೈಕೆನಾಲ್ಗೆ ಹೋಗಿ ಬಂದಿದ್ದನ್ನು ನೀವು ಗಮನಿಸಿದ್ರಿ. ಇದರಲ್ಲಿ ನಾವು ಎಲ್ಲೆಲ್ಲಿ ಸ್ಟೇ ಆದ್ವಿ, ಎಷ್ಟೆಷ್ಟು ಚಾರ್ಜ್ ಆಯಿತು ಅನ್ನೋದ್ರ ಬಗ್ಗೆ ನಾವು ಮಧ್ಯದಲ್ಲಿ ಎಲ್ಲೂ ಹೇಳಿರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಪಾರ್ಟ್ ಆ್ಯಡ್ ಮಾಡ್ತಿರೋದು. ಹೋಗಿದ್ವಿ ಮೊದಲಿಗೆ ನಾವು ಇಲ್ಲಿಂದ ಹೊರಟಿದ್ದು, ಬೆಂಗಳೂರಿಂದ ಹೊರಟಿದ್ದು ವಯಾ ಎಲೆಕ್ಟ್ರಾನಿಕ್ ಸಿಟಿ ನೈಸ್ ರೋಡ್ ಹತ್ತು ಹೋಗಿದ್ದು. ಸೊ ನಮಗೆ ಫಾಸ್ಟಾಗಿ ಎಷ್ಟು ಬೀಳುತ್ತೆ ಅನ್ನೋದು ಗೂಗಲ್ ಮ್ಯಾಪಲ್ಲಿ ಎಸ್ಟಿಮೇಷನ್ ಕೊಟ್ಬಿಡುತ್ತೆ. ಸೊ ಹೋಗ್ಬೇಕಾದ್ರೆ ನನಗೆ ಅದು ಎಸ್ಟಿಮೇಷನ್ ತೋರಿಸಿದ್ದು ₹800. ಸೊ ಬರ್ಬೇಕಾದ್ರೂ ಅರೌಂಡ್ ₹800 ಆಗ್ಬೋದು ಅಂತ ಹೇಳಿ 1600. ಸೊ ₹2000 ನಾನು ಫಾಸ್ಟಾಗಿ ರೀಚಾರ್ಜ್ ಮಾಡಿಸ್ಕೊಂಡೆ. ಸೊ ₹2000 ಫಾಸ್ಟಾಗಿ ರೀಚಾರ್ಜ್. ಪೂರ್ತಿ ತಮಿಳ್ನಾಡು ಹೈವೇಗಳಲ್ಲೇ ಹೋಗಿದ್ದು. ಬೇರೆ ರೂಟ್ಸ್ ಇವೆ ಕೊಡೈಕೆನಾಲ್ಗೆ ರೀಚ್ ಆಗೋದಕ್ಕೆ, ವಯಾ ಮೈಸೂರು ಕೂಡ ಬೇರೆ ರೂಟ್ ಇದೆ. ಬಟ್ ರೋಡ್ ಚೆನ್ನಾಗಿರಲ್ಲ ಅಂದರೆ ಟೇಕ್ಸ್ ಲಾಂಗರ್ ಟೈಮ್ ಅಂತ ಹೇಳಿ ಆ ರೂಟ್ನ ಅವಾಯ್ಡ್ ಮಾಡಿದ್ವಿ. ಫಾಸ್ಟೆಸ್ಟ್ ರೂಟ್ ನಮಗಿದ್ದಿದ್ದು ಮೈಸೂರು ವಯಾ ಸೇಲಂ ಧರ್ಮಪುರಿ ರೂಟಿಂದ ಹೋಗಿದ್ದಂಥ ಜಾಗ. ಸೊ ಒಟ್ಟು ಅಲ್ಲಿಗೆ ನಾವು ಹೋಗೋದಕ್ಕೆ ಟೈಮ್ ತೋರಿಸಿದ್ದು 9.5 hours. ಬಟ್ ಅಫ್ಕೋರ್ಸ್ ನೀವು ಹೈವೇದಲ್ಲಿ ಇರ್ಬೇಕಾದ್ರೆ ಸ್ಪೀಡಿಂದ ನಿಮಗೆ ಯು ವಿಲ್ ಬಿ ಏಬಲ್ ಟು ರೆಡ್ಯೂಸ್ ಇಟ್ ಟು 8 hours. 9.5 hours ಟೈಮ್ ತೋರಿಸ್ತು. 8 hours ವಿ ವರ್ ಏಬಲ್ ಟು ರೀಚ್ ದ ಪ್ಲೇಸ್. ಅಂದರೆ ಮಧ್ಯ ನಾವು ಲಂಚ್ಗೆ ಅಂತೆಲ್ಲ ನಿಲ್ಲಿಸ್ಕೊಂಡು ಹೋಗಿದ್ದಾಗಿತ್ತು. ಸೊ ಹಂಗಾಗಿ ವಿ ರೀಚ್ ಬೈ ಇಲ್ಲಿಂದ ಹೊರಟಿದ್ದು 9-9:30. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಏನಕ್ಕೆ ಮಧ್ಯ ಲಂಚ್ ಟೈಮಿಗೆ ನಾವು ನಿಲ್ಸ್ಕೊಂಡಿದ್ದಕ್ಕಾಗಿದ್ದಕ್ಕೆ. ಸೊ 6 ಗಂಟೆಗೆ ಅಲ್ಲಿ ರೀಚ್ ಆಗಿದ ತಕ್ಷಣ ಪ್ರಾಪರ್ಟಿ ಹತ್ರ ಹೋದ್ವಿ. ಪ್ರಾಪರ್ಟಿಯಲ್ಲಿ ನೋಡಿದ್ವಿ ಎಲ್ಲ ಜಾಗ ಚೆನ್ನಾಗಿದೆ ಅಂತ ಹೇಳಿ. ಪ್ರಾಪರ್ಟಿ ಬುಕ್ಕಿಂಗ್ ಮೊದಲೇ ಮಾಡ್ಕೊಂಡಿದ್ದೆ. booking.com ಅಲ್ಲಿ ಸರ್ಚ್ ಮಾಡಿದ್ದೆ. ಕೊಡೈಕೆನಾಲಲ್ಲಿ ನನಗೆ ಹಿಲ್ ಟಾಪಲ್ಲಿ ರೆಸಾರ್ಟ್ಸ್ ಬೇಕಾಗಿತ್ತು. ಬೇರೆ ಬೇರೆ ರೆಸಾರ್ಟ್ಸ್ಗಳು ನೋಡಿದೆ. ಒಂದು ವಿಲ್ಲಾ ರಿಟ್ರೀಟ್ ಅನ್ನೋದನ್ನು ನೋಡಿದ್ದೆ. ಝೆಂಡೋ ಹೈಡವೇ ಅನ್ನೋದೊಂದು ಪ್ರಾಪರ್ಟಿ ನೋಡಿದೆ. ವಿಲ್ಲಾ ರಿಟ್ರೀಟ್ ಅನ್ನೋದರಲ್ಲಿ ₹4,500 ಇದೆ. ತುಂಬ ಚೆನ್ನಾಗಿದೆ. ಕೋಕರ್ಸ್ ವಾಕ್ ಪಕ್ಕದಲ್ಲೇ ಇದೆ. ಚೆನ್ನಾಗಿತ್ತು ಆ ಜಾಗ. ಬಟ್ 4500 ಪರ್ ಡೇ ಅಕಾಮಿಡೇಷನ್ ಕೊಡ್ತಿತ್ತು. ವ್ಯೂ ಇರೋವಂಥ ರೂಮೇನೆ. ಬಟ್ ನಾವು ರೂಮಲ್ಲಿ ಹೆಚ್ಚಿಗೆ ಇರೋದಿಲ್ಲ. ವೆನ್ ವಿ ಗೋ ಔಟ್ ಟು ಎನಿ ಪ್ಲೇಸ್ ಸುತ್ತ ನೋಡೋದಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ರೂಮ್ ಮೇಲೆ ಅಷ್ಟು ಎಕ್ಸ್ಪೆನ್ಸ್ ಹಾಕೋದ್ರದ್ದು ಅವಶ್ಯಕತೆ ಇಲ್ಲ ಅನ್ನಿಸ್ತು. ಸಿಮಿಲರ್ ವ್ಯೂ ಇದ್ದಿದ್ದು ಝೆಂಡೋ ಹೈಡವೇ ಅನ್ನೋದು ಹೊಸ ಪ್ರಾಪರ್ಟಿ. ಇನ್ನೂ ಸ್ಟಾರ್ಟ್ ಆಗ್ತಿದೆ. ಈಗಿನ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಪ್ರಾಪರ್ಟಿ. ಕನ್ಸ್ಟ್ರಕ್ಷನ್ ಆಗಿ ಒಂದು 6 months ಒಳಗಡೆ ಆಗಿರೋವಂಥ ಪ್ರಾಪರ್ಟಿ ಅದು. ಇನ್ನು ಗೂಗಲಲ್ಲೂ ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ ಸಿಗೋದಿಲ್ಲ ಅದು. booking.com ಅಲ್ಲಿ ಸಿಗ್ತಿದೆ. agoda.com ಅಲ್ಲಿ ಇನ್ನೂ 2-3 ಕಡೆ ಸಿಗ್ತಿದೆ. ಸೊ booking.com ಅಲ್ಲಿ ಆ ಒಂದು ಪ್ರಾಪರ್ಟಿಗೆ ಅವ್ರು ಕೊಟ್ಟಿದ್ದ ಪ್ರೈಸ್ ಬಂದು ₹2,000, 1997 ಎಷ್ಟು ರುಪೀಸು ಪರ್ ನೈಟ್ ಅನ್ನೋದ್ರದ್ದು. ಎಂಟೈರ್ ವಿಲ್ಲಾ ನೀವು ಬುಕ್ ಮಾಡ್ಕೊಬೇಕು ಅಂತಂದರೆ ₹6,000 ₹7,000 ಇದೆ. ಎಂಟೈರ್ ವಿಲ್ಲಾ ನೀವು ಬುಕ್ ಮಾಡಿಕೊಂಡ್ರೆ ಅರೌಂಡ್ 5 ರೂಮ್ ಅಕಾಮಿಡೇಷನ್ ಬರುತ್ತೆ. ವಿಡಿಯೋದಲ್ಲಿ ನೀವು ನೋಡಿದ್ದೀರಾ 5 ರೂಮ್ ಅಕಾಮಿಡೇಷನ್ ಬರುತ್ತೆ. ಒಟ್ಟಾರೆ 6 ರೂಮ್ಸ್ ಅಕಾಮಿಡೇಷನ್ ಬರುತ್ತೆ. ಆ್ಯಂಡ್ ಕಿಚನ್ ಇರುತ್ತೆ. ನಿಮಗೆ ಎಂಟೈರ್ ಪ್ರಾಪರ್ಟಿ ನಿಮ್ಗೆ ₹6,000 ₹7,000 ಪರ್ ಡೇ ಪ್ರಾಪರ್ಟಿನ ಬುಕ್ ಮಾಡ್ಕೊಳ್ಳೋದು ಪ್ರೊವಿಷನ್ ಇದೆ. ಆ ಒಂದು ಪ್ರಾಪರ್ಟಿನ ನಮಗೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಹೆಸರು ಬಂದು ವಿಘ್ನೇಶ್ ಅಂತ. ಅವರ ಫೋನ್ ನಂಬರ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀವಿ. ಸೊ ಆ ವಿಘ್ನೇಶನವರು ಹೋಟೆಲ್ ಜೆರುಸಲೆಮ್ ಅಂತ ಹೇಳಿ ಅಲ್ಲೊಂದು 6-7 ಪ್ರಾಪರ್ಟೀಸ್ ಅವ್ರದ್ದೇ ಇದೆಯಂತೆ. ಸೊ ಅವ್ರ ಫ್ರೆಂಡ್ದು ಝೆಲ್ಡೋ ಅನ್ನೋ ಝೆಲ್ಡೋ ಹೈಡವೇ ಅನ್ನೋದು ಅವ್ರ ಫ್ರೆಂಡ್ದಾಗಿತ್ತು. ಹಾಗಾಗಿ ಹಿ ಪ್ರಮೋಟೆಡ್ ದ್ಯಾಟ್. ಅವರೇ ನಮ್ಮ ಹತ್ರ ಕೋಆರ್ಡಿನೇಟ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಅ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ವೆರಿ ವೆಲ್ ಕನ್ಸ್ಟ್ರಕ್ಟೆಡ್ ಪ್ರಾಪರ್ಟಿ. ವ್ಯೂಲ್ಲೂ ನಿಮಗೆಲ್ಲೂ ಮೋಸ ಆಗಿಲ್ಲ, ವೀಡಿಯೋದಲ್ಲಿ ನೋಡಿದ್ದೀರಾ. ಸೊ ₹2,000 ಪರ್ ನೈಟ್ಗೆ ಅಂತ ಮಾತಾಡಿದ್ದು. ₹2,000 ಪರ್ ನೈಟ್. ಟೂ ನೈಟ್ಸ್ ಅಲ್ಲಿ ಸ್ಟೇ ಆಗಿದ್ದು ನಾವು. ಸೊ 2 ನೈಟ್ಸ್ಗೆ ಅಂತಂದರೆ ₹4,000 ಆಯಿತು. ಪ್ಲಸ್ GST ಇನ್ಕ್ಲೂಡೆಡ್ ₹500. ₹4,500 ನಮ್ಮದು ಎಂಟೈರ್ ಸ್ಟೇ ಅಕಾಮಿಡೇಷನ್ ಮುಗಿದೋಯ್ತು.
ಮೊದಲೇ ಪಾರ್ಷಿಯಲ್ ಅಮೌಂಟ್ ಪೇ ಮಾಡಿದ್ದೆ, ಬ್ಯಾಲೆನ್ಸ್ ಅಮೌಂಟ್ ನಾವು ಪ್ರಾಪರ್ಟಿಯಿಂದ ರಿಲೀವ್ ಆಗಬೇಕಾದ್ರೆ ವಿ ಪೇಯ್ಡ್ ದ್ಯಾಟ್. ಆ ಒಂದು ಪ್ಯಾಕೇಜ್ 4500 ರುಪೀಸ್ ಅಂತ ಏನು ನಾವು ಪೇ ಮಾಡಿದ್ದೀವಿ ಅದರಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇರುತ್ತೆ. ಆ್ಯಂಡ್ ಕೇಕ್ ಕೂಡ ಅವರೇ ತರಿಸ್ಕೊಟ್ರು, ಕಾಂಪ್ಲಿಮೆಂಟ್ರಿ ಕೇಕ್ ಅಂತ ಹೇಳಿ ಕೇಳಿದ್ರು. ಮೊದಲೇ ಹೇಳಿಬಿಟ್ಟಿದ್ದೆ ಬರ್ಡೇಗೆ ನನಗೆ ಕೇಕ್ ಬೇಕಾಗಿತ್ತು ಅಂತ ಹೇಳಿದ್ದೆ. ಸೊ ಅವರೇ ಕಾಂಪ್ಲಿಮೆಂಟ್ರಿಯಾಗಿ ಕೇಕ್ನು ತರಿಸ್ಕೊಟ್ರು. ಸೊ ಇದು ಸ್ಟೇ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನು ನಮ್ಮ ಊಟದ ವಿಷಯಕ್ಕೆ ಬಂತು ಅಂದರೆ ಬ್ರೇಕ್ಫಾಸ್ಟಲ್ಲಿ ಕಾಂಪ್ಲಿಮೆಂಟ್ರಿ ಇತ್ತು ಅಂದರೆ ವಿ ಡಿಂಟ್ ಟ್ರೈ ದ್ಯಾಟ್. ಯಾಕಂದರೆ ನಮ್ಗೆ ಅಲ್ಲಿನ ಫುಡ್ ಸೆಟ್ ಆಗಲಿಲ್ಲ, ನಾನ್ ವೆಜ್ ಮಾಡ್ತಿದ್ರು ಅನ್ನೋದಕ್ಕೋಸ್ಕರ ನಾವು ಅಲ್ಲಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಹೊರಗಡೆ ಯು ಹ್ಯಾವ್ ಗುಡ್ ಕಿಚನ್ಸ್, ಅಂದರೆ ನಿಮಗೆ ಅಲ್ಲಿ ಇದು ಸಿಟಿ ಒಳಗಡೆ ಬಂತು ಅಂದರೆ ಕೊಡೈಕೆನಲ್ ಸಿಟಿ ಒಳಗೆ ಸ್ಟೋರಿ ಅನ್ನೋ ಒಂದು ಹೋಟೆಲ್ ಆಗಿರ್ಬೋದು, ಮತ್ತು ಅನ್ನಪೂರ್ಣ ಅನ್ನೋದು ಒಂದು ಹೋಟೆಲ್. ಈ 2 ಪ್ಯೂರ್ ವೆಜ್ ಹೋಟೆಲ್ಸ್ಗೆ ನಾವು ಹೋದ್ವಿ. ನಮಗೆ ಅಸ್ಟೋರಿಯಾ ಇಷ್ಟ ಆಯಿತು, ಬಟ್ ಅನ್ನಪೂರ್ಣ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಯಾಕೆಂದರೆ ಕ್ವಾಲಿಟಿ ಪರವಾಗಿಲ್ಲ, ಫುಡ್ ಕ್ವಾಲಿಟಿ ಇದ್ರದ್ದು ಬಗ್ಗೆ ಚಿಂತೆಗಿಂತ ಪ್ಲೇಸ್ ಕ್ವಾಲಿಟಿ ಹೈಜೀನ್ ಇದ್ದಂಗೆ ಇರಲಿಲ್ಲ. ನಿಮಗೆ ಅಸ್ಟೋರಿಯಾ ಚೆನ್ನಾಗಿದೆ. ಅಸ್ಟೋರಿಯಾ ಹೋಟೆಲ್ ನಿಮಗೆ ರೆಗ್ಯುಲರ್ ಸೌತ್ ಇಂಡಿಯನ್ ಫುಡ್ ತಿನ್ನೋರಿಗೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಸೊ ಇನ್ನು ಫುಡ್ಡಿಂದರಲ್ಲಿ ಚಾರ್ಜಸ್ ಎಷ್ಟಾಯಿತು ಅಂತ ಹೇಳಿದ್ರೆ ನಮಗೊಂದು ಮಸಾಲೆ ದೋಸೆ, ಒಂದು ಗೀ ರೋಸ್ಟು ಮತ್ತು ಒಂದು ಪ್ಲೇಟ್ ಇಡ್ಲಿ ವಡೆ ಅನ್ನೋದನ್ನು ಆರ್ಡರ್ ಮಾಡಿದ್ದಕ್ಕೆ 400 ರುಪೀಸ್ ತನಕ ಬಿತ್ತು. ಬ್ರೇಕ್ಫಾಸ್ಟ್ ಸಾರಿ ಅಂದರೆ ಹೋಟೆಲ್ ಅಸ್ಟೋರಿಯಾ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಕ್ವಾಲಿಟಿ ಆಫ್ ದ ಫುಡ್ ಇಸ್ ಗುಡ್ ಆ್ಯಂಡ್ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಹೇಳ್ಬೋದು. ಹೈಜಿನಿಟಿ ಇದೆ. ಇದಿಷ್ಟು ಊಟದ್ದು. ನೆಕ್ಸ್ಟ್ ಇನ್ನು ಅದು ಬಿಟ್ಟರೆ ನಮಗೆ ಪೆಟ್ರೋಲ್ ನನಗೆ ಎಷ್ಟಾಯಿತು ಅಂತ ಹೇಳಿದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು 3500 ರುಪೀಸ್ಗೆ ಆಯಿತು ಪೆಟ್ರೋಲು, ಬರ್ಬೇಕಾದ್ರೆ ಒಂದು 3500 ರುಪೀಸ್, 7000. ಮತ್ತು ಅಲ್ಲಿ ಮೇಲ್ಗಡೆ ಸುತ್ತ ನೋಡೋದಕ್ಕೆ 1000 ರುಪೀಸ್, 8500 ರುಪೀಸ್. 8000 ರುಪೀಸಲ್ಲಿ ನಂದು ಪೂರ್ತಿ ಪೆಟ್ರೋಲ್ ಖರ್ಚು ಕಂಪ್ಲೀಟ್ ಆಯಿತು. ನಂದು ವಿತ್ ಎ ಸಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ರು 15-16 ಕಿಲೋಮೀಟರ್ಸ್ವರೆಗೂ ನಂದು ಮೈಲೇಜ್ ಕೊಡುತ್ತೆ. ಸೊ ಇನ್ ಆ್ಯಂಡ್ ಅರೌಂಡ್ 8000 ರುಪೀಸಿಗೆ ನಾನು ಫ್ಯೂಯಲ್ ಹಾಕ್ಸಿದ್ದು. ನಿಮ್ಮ ಗಾಡಿ ಏನಾದರೂ ಮೈಲೇಜ್ ಇನ್ನೂ ಜಾಸ್ತಿ ಕೊಡ್ತಿತ್ತು ಅಂತಂದರೆ ಯು ವಿಲ್ ಬಿ ಏಬಲ್ ಟು ಪ್ಲಾನ್ ಅಕಾರ್ಡಿಂಗ್ಲಿ. ಅಂದರೆ ಹೋಗೋದಕ್ಕೆ 500 ಕಿಲೋಮೀಟರ್ಸ್, ಬರೋದಕ್ಕೆ 500 ಕಿಲೋಮೀಟರ್ಸ್, ಅಲ್ಲಿ ಮೇಲ್ಗಡೆ ಓಡಾಡೋದಕ್ಕೆ ಒಂದು 150 ಕಿಲೋಮೀಟರ್ಸ್ ತನಕ ಆಯ್ತು. ಯಾಕಂದರೆ ಎವ್ರಿ ಟೈಮ್ ವಿ ವರ್ ಮೂವಿಂಗ್ ಟು ರೂಮಿಂದ ಮತ್ತು ವಾಪಸ್ ಜಾಗ ಒಂದೊಂದು ಪ್ರಾಪರ್ಟಿಗೂ ಸುತ್ತಾಡ್ಕೊಂಡು ಅರೌಂಡ್ 150 ಕಿಲೋಮೀಟರ್ಸ್ 150 ಕಿಲೋಮೀಟರ್ಸ್ವರೆಗೂ ಮೇಲೆ ಕೊಡೈಕೆನಲ್ಲೇ ಸುತ್ತಾಡಿದ್ವಿ ನಾವು. ಸೊ ಆಲ್ ಟುಗೆದರ್ ಒಂದು 1200 ಕಿಲೋಮೀಟರ್ಸ್ವರೆಗೂ ಓಡಾಡಿರೋದು. 1200 ಕಿಲೋಮೀಟರ್ಸ್ಗೆ ನನಗೆ 8000 ರುಪೀಸ್ವರೆಗೂ ಪೆಟ್ರೋಲ್ ಚಾರ್ಜ್ ಆಯಿತು. ಇನ್ನೆದ್ದು ಬಿಡ್ತು ಅಂತ ಹೇಳಿದ್ರೆ ಪೆಟ್ರೋಲ್ ಚಾರ್ಜಸ್ 8000, ಫಾಸ್ಟ್ಯಾಗ್ ಚಾರ್ಜ್ ಒಂದು 2000, 10,000 ರುಪೀಸ್ ಅಲ್ಲಿಗೆ ಟ್ರಾವೆಲ್ದು ಮುಗೀತು. ಕಮ್ಯೂಟೇಷನ್ದು ಒಟ್ಟು 10,000 ರುಪೀಸ್ಗೆ ಆಯಿತು. ಪ್ಲಸ್ ನಮ್ಮ ರೂಮ್ ಎಕ್ಸ್ಪೆನ್ಸಸ್ ಬಂದು 4500, ಪ್ಲಸ್ ಅದ್ರ ಮೇಲೆ 4500 ಅಂತ ಹೇಳ್ತು ಅಂದ್ರೆ ಅಲ್ಲಿಗೆ 15,000 ಅಂತ ಹೇಳಿ ಎಸ್ಟಿಮೇಷನ್ ಇಟ್ಕೋಬೋದು. ಮತ್ತು ಊಟದ್ದೆಲ್ಲ ಸೇರ್ತು ಅಂತಂದ್ರೆ ಒಂದು 3,000-4,000 ರೂಪಾಯಿ ತನಕ ಆಗಿರುತ್ತೆ. ಅಂದರೆ ಪರ್ ಡೇ 1,000 ರುಪೀಸ್ ಅಂತ ಅಂದ್ಕೊಂಡ್ರು ಸೊ 3,000 ರೂಪಾಯಿ ಅಂತ ಹೇಳಿ ನಾವು ಎಸ್ಟಿಮೇಷನ್ ಇಟ್ಕೊಬೋದು. ಸೊ 5,000 ಪ್ಲಸ್ 3,000 8,000 18,000 ಅಂತ ಹೇಳ್ಬೋದು. 18,000 ಮೇಲೆ ನಾವಿನ್ನಲ್ಲಿ ಸುತ್ತಮುತ್ತ ಪರ್ಚೇಸ್ ಮಾಡಿದ್ದು ಮತ್ತು ಎಂಟ್ರಿ ಟಿಕೆಟ್ಸು ಎಲ್ಲ ಲೆಕ್ಕ ಹಾಕ್ಕೊಂಡು ತಿನ್ನೋದಕ್ಕೆ ಕುರುಕ್ ತಿಂಡಿಗಳು ತಿಂದಿದ್ದು, ಮತ್ತು ಟೀ, ಮಸಾಲೆ ಟೀ, ಚಾಕ್ಲೇಟ್ಸ್ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು, ಮತ್ತು ಇದು ಕೊಡೈಕೆನಲ್ ಮಾರ್ಕೆಟಲ್ಲಿ ಸ್ವೆಟರ್ ಪರ್ಚೇಸ್ ಮಾಡಿದ್ದು, ಇದಕ್ಕೆಲ್ಲ ಎಕ್ಸ್ಪೆನ್ಸಸ್ ಅಂತ ತೊಗೊಂಡ್ರೆ ಅದು ಇಂಡಿವಿಜುವಲ್ ಎಕ್ಸ್ಪೆನ್ಸ್ ಮೇಲೆ ಹೋಗುತ್ತೆ. ನಮ್ಮದೊಂದು 6,000ವರೆಗೂ ಆಯ್ತು. ಫೋಟೋದ್ರದ್ದು ನಾನು ಹೇಳಿಲ್ಲ, ಫೋಟೋಸ್ ಪ್ರಿಂಟ್ ಹಾಕಿಸ್ಕೊಂಡಿದ್ದು. ಕೆಲವೊಂದು ಕಡೆ ಫೋಟೋಸ್ 200 ರುಪೀಸ್ 400 ರುಪೀಸ್ಗೆ ಅಂತ ಹೇಳಿ 400 ರುಪೀಸ್ ವಿತ್ ಫ್ರೇಮ್ ಮಾಡ್ತಿದ್ರು. ಇನ್ನು ಕೆಲವು ಕಡೆ 600 ರುಪೀಸ್ 700 ರುಪೀಸ್ ವಿತ್ ಫ್ರೇಮ್ ಅಂತ ಮಾಡ್ತಿದ್ರು. ಜಾಸ್ತಿ ಎಕ್ಸ್ಪೆನ್ಸ್ ಹೇಳಿದ ಜಾಗದಲ್ಲಿ ಬರೀ ಫೋಟೋ ಮಾತ್ರ ಪ್ರಿಂಟ್ ತೊಗೊಂಬಂದಿದ್ದೀವಿ, ನಾವೇ ಫ್ರೇಮ್ ಮಾಡ್ಕೊಬೋದು ಅಂತ ಹೇಳಿ. ನೀವು ಅದನ್ನು ಮಾಡಬಹುದು, ಯಾಕಂದರೆ ಫೋಟೋ ಫ್ರೇಮ್ಸ್ ಆರ್ ಅವೈಲೇಬಲ್ ಫಾರ್ ಅ ಬೆಟರ್ ಪ್ರೈಸ್ ಇನ್ ಬ್ಯಾಂಗ್ಳೂರ್. ಆ್ಯಕ್ಚುಲಿ ಹೇಳೋದು ಈಗ ಫ್ರಿಡ್ಜ್ ಮ್ಯಾಗ್ನೆಟ್ಗಳ ತೊಗೊಳೋದಕ್ಕೆ ಅಂತ ಹೋಗಿದ್ದು. ಆ್ಯಕ್ಚುಲಿ ಎಲ್ಲಿ ಯಾವುದೇ ಟ್ರಿಪ್ ಡೆಸ್ಟಿನೇಷನ್ಗೆ ಹೋದ್ರೂ ನಾವು ಫ್ರಿಡ್ಜ್ ಮ್ಯಾಗ್ನೆಟ್ ಕಲೆಕ್ಟ್ ಮಾಡ್ಕೊಳ್ಳೋದು, ಅದೇ ಎಲ್ಲರೂ ಮಾಡೋದಿರ್ತೇನೆ ಅಲ್ವಾ. ಸೊ ಈ ಒಂದು ಸೆಟ್ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್ ನಾವು ತೊಗೊಂಡಿದ್ದು ಮೊಯರ್ ಪಾಯಿಂಟಲ್ಲಿ ತೊಗೊಂಡಿದ್ದು. ಮೊಯರ್ ಪಾಯಿಂಟ್ ಅಂತ ಹೇಳಿ ನಿಮಗೆ ಇದು ಲಾಸ್ಟ್ ಡೇ ನಾವು ಹೋಗಿದ್ದಂಥ ಜಾಗ. ಮೊಯರ್ ಪಾಯಿಂಟಲ್ಲಿ ಮೇಲ್ಗಡೆ ತೊಗೊಂಡಿದ್ದು 150 ರುಪೀಸ್ ಅಂತ ಹೇಳಿದ್ರು. ಮತ್ತು ಈ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ನಾವು ಕೋಕರ್ಸ್ ವಾಕ್ ಸ್ಟ್ರೀಟ್ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ತೊಗೊಂಡಿದ್ದು. ನೋಡ್ಬೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಪೂರ್ತಿ ಮ್ಯಾಗ್ನೆಟಲ್ಲೇ ಮಾಡಿರೋದ್ರದ್ದು. ಸೊ ನಿಮ್ಗೆ ಇದರಲ್ಲಿ ಕಾಣಿಸ್ತಿರೋ ಡಾಲ್ಫಿನ್ ನೋಸ್ ನಾವು ಸ್ಕಿಪ್ ಮಾಡಿದ್ವಿ. ಆ್ಯಕ್ಚುಲಿ ವಿ ಡಿಂಟ್ ಗೋ ಟು ಡಾಲ್ಫಿನ್ ನೋಸ್. ಏನಕ್ಕೆ ಅಂತಂದರೆ ತುಂಬ ಜನ ಹೋಗ್ತಿದ್ರು ಆ್ಯಂಡ್ ಅಷ್ಟು ಜನ ಇತ್ತು ಅಂದರೆ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗೂ ಇರೋದಿಲ್ಲ ಅಂತ ಹೇಳಿ ನಾವು ಡಾಲ್ಫಿನ್ ನೋಸ್ನ ನಾವೇ ಸ್ಕಿಪ್ ಮಾಡ್ಕೊಂಡ್ವಿ. ಇನ್ನು ಅದು ಬಿಟ್ಟು ಫೋಟೋ ಫ್ರೇಮು ಕೋಕರ್ಸ್ ವಾಕಲ್ಲೇ ತೊಗೊಂಡಿದ್ದು. ಈ ಒಂದು ಫ್ರೇಮ್ ನೋಡಿ ಅಕ್ರಿಲಿಕ್ ಬೋರ್ಡ್ ಕೊಟ್ಟಿದ್ದಾರೆ, ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಅಲ್ಲೇ ಫೋಟೋ ತೆಗೆದಿದ್ರು. ನಾವು ಹೋಗಿ ಟೆಲಿಸ್ಕೋಪ್ ಹತ್ರ ಹೋಗಿ ನೋಡ್ಕೊಂಬರೋಷ್ಟೊತ್ತಿಗೆ ಪ್ರಿಂಟ್ ಹಾಕಿ ತೆಗೆದು ಫ್ರೇಮ್ ಹಾಕ್ಬಿಟ್ಟು ಇಟ್ಟಿದ್ರು. ಸೊ ಈ ಒಂದು ಫೋಟೋ ಫ್ರೇಮ್ ವಿತ್ ಫೋಟೋ ಕಾಸ್ಟ್ ಅವ್ರು ತೊಗೊಂಡಿದ್ದು 400 ರುಪೀಸು. ಸೊ ಇದು ವರ್ತ್ ಅನ್ನಿಸ್ತು. ಬಟ್ ಇನ್ನೊಂದು ಕಡೆ ಎಲ್ಲಿ ಪೈನ್ ಫಾರೆಸ್ಟ್ಗೆ ಹೋದ್ವಿ. ಪೈನ್ ಫಾರೆಸ್ಟಲ್ಲಿ 600 ರುಪೀಸ್ ಹೇಳಿದ್ರು, ಇದೇ ಸೈಜ್, ಇದಕ್ಕಿಂತ ಚಿಕ್ಕ ಸೈಜ್ ಫ್ರೇಮ್ದು. ಸೊ 600 ರುಪೀಸ್ ಹೇಳಿದ್ರು. ನಾವು ಅಲ್ಲಿ ಬರೀ ಫೋಟೋಗಳನ್ನ ಮಾತ್ರ ಪ್ರಿಂಟ್ ತೊಗೊಂಬಂದ್ವಿ. ಸೊ ಒಂದು ಫೋಟೋ ಪ್ರಿಂಟ್ಗೆ ಅವ್ರು 150 ರುಪೀಸ್ ಚಾರ್ಜ್ ಮಾಡಿದ್ರು. 300 ರುಪೀಸ್ ಇದು 2 ಫೋಟೋಗೆ ಆಯಿತು.
ಸೊ ಈ 2 ಫೋಟೋಗಳಿಗೆ ಇವಾಗ ಮನೇಲಿ ಫ್ರೇಮ್ ಹಾಕ್ಕೊಂಡು ವಿಲ್ ಬಿ ಏಬಲ್ ಟು ಪ್ಲೇಸ್ ಇಟ್ ಅಕ್ರಾಸ್ ಅನ್ನೋದ್ರದ್ದು. ಸೊ ಇನ್ನು ಇದನ್ನು ಬಿಟ್ಟರೆ ನಾವು ಇನ್ನು ಸ್ವೆಟರ್ ತೊಗೊಂಡಿದ್ದು ಅಂತ ಹೇಳಬಹುದು. ಆ್ಯಂಡ್ ಇನ್ನು ಕುರುಕ್ ತಿಂಡಿ ಮತ್ತು ಮಸಾಲೆ ಟೀ, ಚಾಕ್ಲೇಟ್ಸ್ ಇಂಥದ್ದನ್ನು ಪರ್ಚೇಸ್ ಮಾಡ್ಕೊಂಡ್ವಿ. ಕೊಡೈಕೆನಾಲಲ್ಲಿ ಏನೇನು ಫೇಮಸ್ ಅಂತ ನೋಡ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಟಿಬೆಟಿಯನ್ ಸ್ವೆಟರ್ಸ್ ಆರ್ ಫೇಮಸ್ ಹೋಗೋದೆ. ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ. ಅದು ಬಿಟ್ಟರೆ ಚಾಕ್ಲೇಟ್ಸ್ ಪರ್ಚೇಸ್ ಮಾಡಿದ್ವಿ. ಹಾಟ್ ಚಾಕ್ಲೇಟ್ ಟ್ರೈ ಮಾಡಿದ್ವಿ. ವಿ ಡಿಂಟ್ ಲೈಕ್ ಇಟ್ ಮಚ್. ಇದು ಆವಾಗ ಅಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿದ್ದಂಥ ಚಾಕ್ಲೇಟ್ಸ್ ಇಮಿಡಿಯೇಟಾಗಿ ಆ ದಿನಕ್ಕೆ ರೆಡಿಯಾಗಿ ಬಂದಿದ್ದ ಚಾಕ್ಲೇಟ್ಸು ಸ್ಟಾಕ್ ಬರ್ತಿದ್ದಂಗೆ ಹೋಗಿ ತೊಗೊಂಡ್ಬಂದಿರೋದು. ಯಾವ ಅಂಗಡಿ ತೋರಿಸಿದೀವಲ್ಲ ಆ ಅಂಗಡಿಯಲ್ಲಿ ತೊಗೊಂಡ್ರ ಚಾಕ್ಲೇಟ್ಸ್ ಏನಿದೆ ಅದು ಇಮಿಡಿಯೇಟ್ ಆವಾಗ ತಾನೇ ಬಂದಿದ್ದು, ಫ್ರೆಶ್ ಆಗಿ ಬಂದಿದ್ದು. ಸೊ ಟೇಸ್ಟ್ ಚೆನ್ನಾಗಿದೆ. ಮಸಾಲೆ ಟೀದು ಒಂದು ಪ್ಯಾಕೆಟ್ ತರಿಸ್ಕೊಂಡ್ವಿ. ಅವರು ಅದು ಹೇಳಿದ್ರು, ನೀವು ಬೇಕಾದ್ರೆ ನನ್ನ ನಂಬರ್ ತೊಗೊಳ್ಳಿ, ನೀವು ಆನ್ಲೈನಿಂದ ಆರ್ಡರ್ ಕೊಡ್ತೀನಿ, ನೀವು ಟೇಸ್ಟ್ ಇಷ್ಟ ಆಗಿ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಪ್ರಾಪರ್ಟಿ ಅಂತ ನಮ್ಮ ಮೆಟೀರಿಯಲ್ಸ್ ಅಂತ ಹೇಳಿದರು. ನಾವು ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ ಮಸಾಲೆ ಟೀ ನೆನ್ನೆ. ಸೊ ಇಟ್ ವಾಸ್ ಗುಡ್, ಟೇಸ್ಟೆಡ್ ರಿಯಲಿ ಗುಡ್. ತರಿಸ್ಕೋಬೋದು ಅಂತಲೂ ಅನ್ನಿಸ್ತು. ನೀವು ಅಲ್ಲಿಗೆ ಹೋದಾಗ ಮಸಾಲೆ ಟೀ ಮತ್ತು ಚಾಕ್ಲೇಟ್ಸು ಇಂಥದ್ದನ್ನು ಟ್ರೈ ಮಾಡ್ಬೋದು. ರೂಮ್ ಅಕಾಮಿಡೇಷನ್ದ್ರಲ್ಲಿ ನಾವು ಹೇಳೋದಿತ್ತು ಅಂದರೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಪ್ರಾಪರ್ಟಿ ಹಿಲ್ ಟಾಪ್ ಮೇಲೆ ಬೇಕು ಅಂತ ಹೇಳ್ಬಿಟ್ಟು ವೆಲ್ಪಟ್ಟಿ ಅನ್ನೋ ಗ್ರಾಮದಲ್ಲಿ ತೊಗೊಂಡಿದ್ದು. ಬಟ್ ನಿಮಗೆ ಕೆಳಗಡೆ ಅಂದರೆ ಕೊಡೈಕೆನಾಲ್ ಮೇನ್ ಸಿಟಿ ಒಳಗಡೆ ನಿಮಗೆ 900-1000 ರುಪೀಸ್ಗೆಲ್ಲ ರೂಮ್ಸ್ ಅವೈಲಬಿಲಿಟಿ ಇದೆ. ಬಟ್ ಅದೇ ಏನದು ನಿಮ್ಗೆ ವ್ಯೂಸ್ ಏನಿರಲ್ಲ, ಜಸ್ಟ್ ಸ್ಟೇ ಅನ್ನೋದಕ್ಕೆ ಅಂತ ಹೇಳಿದ್ರೆ ಆ ರೂಮ್ ಸಾಕಾಗುತ್ತೆ. ನನಗೇನು ಅಂತ ಹೇಳಿದ್ರೆ ಅಲಾಂಗ್ ವಿತ್ ಸ್ಟೇ ಸಮ್ ಅಮೌಂಟ್ ಆಫ್ ವ್ಯೂ ವಾಸ್ ಆಲ್ಸೋ ನೆಸೆಸರಿ. ಅದಕ್ಕೋಸ್ಕರ ಹಿಲ್ ಟಾಪ್ ಹೋಗಿದ್ದು. ನೀವು ಇಲ್ಲ ಕೊಡೈಕೆನಾಲ್ ಬರೀ ಸ್ಟೇ ಮಾಡಿಕೊಂಡು ಸುತ್ತು ಇರೋ ಜಾಗಗಳನ್ನ ನೋಡೋಕೆ ಹೋಗ್ತೀನಿ ಅಂದರೆ 1000 ರುಪೀಸಿಂದಲೂ ರೂಮ್ ಸ್ಟಾರ್ಟ್ ಆಯಿತು. 1800 ರುಪೀಸಿಂದಲೂ ರೂಮ್ಸ್ ಇವೆ, ಅವೈಲಬಿಲಿಟಿ ಇದೆ. ಸೊ ಆಲ್ ಟುಗೆದರ್ ಒಂದು 23,000-24,000 ರುಪೀಸಲ್ಲಿ ಎಂಟೈರ್ ಟ್ರಿಪ್ ಪ್ಲ್ಯಾನ್ ಆಗಿ ಪ್ಯಾಕಾಗಿ ಕ್ಲಿಯರ್ ಆಯಿತು. ಸೊ ಇದಿಷ್ಟು ನಮ್ಮ ಒಂದು ಟ್ರಿಪ್ ಎಕ್ಸ್ಪೀರಿಯನ್ಸ್. ಈ ಒಂದು 3 ದಿನದಲ್ಲಿ ನಮಗಾದಂಥ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್. ಸೊ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಕೊಡೈಕೆನಾಲ್ಗೆ ಹೋಗ್ತಿರೋರ್ಗು ಶೇರ್ ಮಾಡಿ, ಆ್ಯಂಡ್ ಬೇರೆಯವ್ರಿಗೂ ಶೇರ್ ಮಾಡಿ. ಯಾರಾದರೂ ಟ್ರಾವೆಲ್ ಎಂಥೂಸಿಯಸ್ಟ್ ಯಾರು ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಅವ್ರು ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅಥವಾ ಇಷ್ಟು ಕಡಿಮೆಗೆ ಇನ್ನೂ ಕಡಿಮೆಗೆ ಎಲ್ಲಾದರೂ ಮಾಡಿರ್ಬೋದಾಗಿತ್ತು ಅಕೊಮೊಡೇಟ್ ಅನ್ನೋದ್ರ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ವಿಡಿಯೋ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಇನ್ನೇನಾದರೂ ಇದ್ರ ಬಗ್ಗೆ ಕ್ವೆಶನ್ಸ್ ಇತ್ತು ಅಂತಂದರೆ ಕೇಳಬಹುದು. ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.